ರಾಕೇಶ್ ಮಗ್ದುಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು 2020 ಮತ್ತು 21ನೇ ಸಾಲಿನಲ್ಲಿ ಜರುಗಿರುವ MMMS ಸ್ಯಾಟ್ ಎಕ್ಸಾಮ್ ಪೇಪರ್ 2ಗೆ ಸಂಬಂಧಿಸಿದಂಥ ಕೀ ಆನ್ಸರ್ನ ವಿಶ್ಲೇಷಣೆಗೆ ತಮಗೆ ನೀಡ್ತಾ ಇದ್ದೇನೆ. ಅದರಲ್ಲಿ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಸಂಬಂಧಿಸಿದಂಥ ಪ್ರಶ್ನಾವಳಿಗಳನ್ನು ಮಾತ್ರ ನೋಡೋಣ. ಇದುವರೆಗೆ ನನ್ನ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೊಂದು ವಿದ್ಯಾರ್ಥಿಗಳು ಗಮನಿಸಬೇಕು, ಇದು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಸಹ ಈ ಪ್ರಶ್ನಾವಳಿಗಳು ಉಪಯುಕ್ತವಾಗಿರ್ತವೆ. ಅದಕ್ಕೆ ವಿದ್ಯಾರ್ಥಿಗಳು ಇವನ್ನ ಗಮನದಲ್ಲಿಟ್ಕೊಂಡು ನೀವುಗಳನ್ನ ಸ್ಟಡಿ ಮಾಡಿರಿ. ಈಗ ನೇರವಾಗಿ MMSಗೆ ಸೇರ್ತಕ್ಕಂಥ ಸೈನ್ಸ್ಗೆ ಸಂಬಂಧಿಸಿದ ಕ್ವಶನ್ ನೋಡೋಣ. ಸ್ಕಾಲರ್ಶಿಪ್ ಅಪ್ಟಿಟ್ಯೂಡ್ ಟೆಸ್ಟ್ಗೆ ಸಂಬಂಧಿಸಿದಂಥ ಕಂಟೆಂಟ್ದಲ್ಲಿ ಬರ್ತಕ್ಕಂಥ ಪೇಪರ್ 2ದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ, ಜಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೋಷಿಯಾಲಜಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಮ್ಯಾಥಮೆಟಿಕ್ಸ್ದಲ್ಲಿ ಇರ್ತಕ್ಕಂಥದ್ದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿದಲ್ಲಿ 1ರಿಂದ ಪ್ರಶ್ನೆ ಸಂಖ್ಯೆ 35ರಲ್ಲಿ ಬರ್ತಕ್ಕಂಥ ಉತ್ತರಗಳನ್ನು ಮಾತ್ರ ಇವತ್ತು ನೋಡೋಣ. ಈಗ ಮೊದಲನೇದು ಫಿಸಿಕ್ಸ್ಗೆ ಸಂಬಂಧಿಸಿದಂಥ ಮೊದಲನೇ ಪ್ರಶ್ನೆ, ದಿ ಡಿಸ್ಟನ್ಸ್ ಟೈಮ್ ಗ್ರಾಫ್ ಫಾರ್ ಯೂನಿಫಾರ್ಮ್ ಮೋಷನ್ ಅಂದ್ರೆ ಏಕರೂಪದ ಚಲನೆಯ ದೂರ ಕಾಲನಕ್ಷೆ ಏನಂತ ಬರ್ತದೆ ಕೇಳಿದರು. ಅಂದರೆ ಏಕರೂಪದ ದೂರ ಕಾಲನಕ್ಷೆನ ನಾವು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಏಕರೂಪದ ದೂರ ಕಾಲನಕ್ಷೆ ಹೆಂಗಿರ್ತದೆ ನೋಡ್ರಿ. ಏಕರೂಪ ಚಲನೆ ಅಂದರೆ ಇನ್ನೂ ದೂರ ಕಾಲ, ಒಂದು ಕಾಯ ಸಮಕಾಲಾಂತರದಲ್ಲಿ ಸಮ ದೂರವನ್ನು ಕ್ರಮಿಸ್ತದೆ. ಹಂಗಾರೆ ಸಮಕಾಲಾಂತರ ಸಮ ದೂರ, ಇಲ್ಲಿ ಟೈಮ್ಗಳು ಬರ್ತಾವೆ. ಈ ಕಡೆ ಸೈಡ್ ಎಕ್ಸ್ ಅಕ್ಷ, ವಾಯ್ ಅಕ್ಷ ಡಿಸ್ಟನ್ಸ್ ಬರ್ತದೆ. ಇಲ್ಲಿ ಡಿಸ್ಟನ್ಸು, ಇಲ್ಲಿ ಟೈಮು. ಅಂದರೆ ಒಂದು ಗಂಟೆಯೊಳಗೊಂದು ಕಾಯ 20 ಕಿಲೋಮೀಟ್ರ್ ಚಲಿಸ್ತದೆ, ಮತ್ತೊಂದು ಗಂಟೆಯಲ್ಲಿ ಮತ್ತೊಂದು ಗಂಟೆ ಚಲಿಸ್ತದೆ. ಹೀಗೆ ಚಲಿಸ್ಕೋತಾದಾಗ ಗ್ರಾಫನ್ನು ಬಿಡಿಸಿದಾಗ ಅದು ಈ ರೀತಿ ಗ್ರಾಫ್ ಮಾಡ್ತದೆ, ಮಿಡಲ್ದಲ್ಲಿ ಬರ್ತದೆ. ಅಂದರೆ ಇದರ ಅರ್ಥ ಎಕ್ಸ್ ಅಕ್ಷದಿಂದ 45 ಡಿಗ್ರಿ ಸರಳ ಕೋಣೆಯಲ್ಲೇ ಬರ್ತದೆ. ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಏನಾಗ್ದಿರ್ತದೆ ಅಂದರೆ ಇಲ್ಲಿ ಆಪ್ಷನ್ ಸಿ ಸರಿಯಾಗಿ ಬರ್ತದೆ. ಯಾಕಂದರೆ ಎಕ್ಸ್ ಅಕ್ಷದೊಂದಿಗೆ 45 ಡಿಗ್ರಿ ಹೊಂದಿರತಕ್ಕಂಥ ಒಂದು ಸರಳ ರೇಖೆ ಅದು ಏಕರೂಪದ ಚಲನೆಯ ದೂರ ಕಾಲನಕ್ಷೆನ ಪ್ರತಿನಿಧಿಸ್ತದೆ. ಅದಕ್ಕೆ ಇಲ್ಲಿ ಕೊನೆಯ ಆನ್ಸರು ಸರಿಯಾಗಿ ಇರ್ತದೆ. ಅಂದರೆ ಸ್ಟ್ರೇಟ್ ಲೈನ್ ಹ್ಯಾವಿಂಗ್ 45 ಡಿಗ್ರಿ ಎಕ್ಸಿಸ್ ಇದ್ದಾಗ ಅದು ಇನ್ಕ್ಲೈನ್ ಆ್ಯಂಗಲನ್ನು ಮಾಡಿಕೊಂಡಿರ್ತದೆ. ಇನ್ನು ಸೆಕೆಂಡ್ ಕ್ವಶನ್ಗೆ ಬರೋಣ. ದಿ ಡಿವೈಸ್ ವಿಚ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಪ್ಷನ್ ಎಲೆಕ್ಟ್ರಿಕಲ್ ಬೆಲ್, ಎಲೆಕ್ಟ್ರಿಕ್ ಫ್ಯೂಸ್, ಎಲೆಕ್ಟ್ರಿಕ್ ಬೆಲ್ ಅದ, ಒಂದು ಬಲ್ಬ್ ಅದ, ಇನ್ನು ಎಲೆಕ್ಟ್ರಿಕ್ ಕಾಯಿಲ್ ಅದ. ಅಂದರೆ ಇದರ ಅರ್ಥ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ಯಾವುದು ಕೇಳಿದರು. ಅಂದರೆ ವಿದ್ಯುತ್ ಕಾಂತೀಯ ಪರಿಣಾಮ ಅಂದರೆ ಗೊತ್ತಿರಬೇಕು. ಅಂದರೆ ಒಂದು ತಂತಿಯ ಮೂಲಕ ನಾವು ವಿದ್ಯುತ್ತನ್ನು ಹರಿಸಿದ್ದು ಎಕ್ಸ್ಪ್ಲನೇಷನ್ ನೋಡೋಣ. ಒಂದು ತಂತಿ ಅದ, ಒಂದು ತಂತಿಯ ಮೂಲಕ ನಾವು ವಿದ್ಯುತ್ ಹರಿಸಿದ್ದು ಆಯಿತು, ಕರೆಂಟನ್ನು ಹರಿಸೋದು ಬ್ಯಾಟ್ರಿ ಸಹಾಯದಿಂದ ಪ್ಲಸ್ ಮೈನಸ್ ವೈರ್ ಜೋಡಿಸಿ ಇದರ ಮೂಲಕ ವಿದ್ಯುತ್ ಹರಿಸೋದು. ಅಂದರೆ ವಿದ್ಯುತ್ ಹರಿಯುವಾಗ ಇದ್ರ ಸುತ್ತ ಕಾಂತ ಕ್ಷೇತ್ರ ನಿರ್ಮಾಣ ಆಗ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ತದೆ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ತಕ್ಕಂಥ ಸಾಧನ ಯಾವುದಕ್ಕೆ ಅದಾವೆ ಇಲ್ಲಿ ಆಪ್ಷನ್ಗಳಲ್ಲಿ ಬಂದಾಗ ವಿದ್ಯುತ್ ಗಂಟೆಯಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗಲ್ಲ, ಫ್ಯೂಸ್ದಲ್ಲಿ ಆಗಲ್ಲ, ವಿದ್ಯುತ್ ಒಲೆಯಲ್ಲಿ ಆಗಲ್ಲ, ವಿದ್ಯುತ್ ಸುರುಳಿಯಲ್ಲಿ ಆಗ್ತದೆ. ಯಾಕಂದ್ರೆ ನೀವು ವೈಂಡಿಂಗ್ ಮಾಡ್ಬೇಕಾದ್ರೆ, ಮೋಟ್ರ್ ವೈಂಡಿಂಗ್ ಮಾಡ್ಬೇಕಾದ್ರೆ ಸುರುಳಿ ಆಕಾರ ಸುತ್ತಿರ್ತಾರೆ, ಇಲ್ಲಿ ಕಾಂತೀಯ ಪರಿಣಾಮ ಮೋಟ್ರು ತಿರುಗ್ತಿರ್ತದೆ. ಅದಕ್ಕೆ ಇಲ್ಲಿ ವಿದ್ಯುತ್ ಸುರುಳಿ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ಗೆ ಹೋಗೋಣ. ದಿ ಇಮೇಜ್ ಫಾರ್ಮ್ಡ್ ಬೈ ಕಾನ್ಕೇವ್ ಲೆನ್ಸ್ ಈಸ್ ಇರೆಕ್ಟ್ ರಿಯಲ್, ಇರೆಕ್ಟ್ ವರ್ಚುವಲ್, ಇನ್ವರ್ಟೆಡ್ ರಿಯಲ್, ಇನ್ವರ್ಟ್ ವರ್ಚುವಲ್ ಅಂತದ. ಹಂಗಾರೆ ಇಲ್ಲಿ ಸರಿಯಾದ ಉತ್ತರ ನೋಡಿದಾಗ ನಿಮ್ನ ಮಸೂರದಲ್ಲಿ ಉಂಟಾಗ್ತಕ್ಕಂಥ ಪ್ರತಿಬಿಂಬ ಯಾವಾಗಲೂ ಏನಿರ್ತದೆ ಅಂದರೆ ನೇರ ಮತ್ತು ಮಿಥ್ಯ ಇರ್ತದೆ. ಹೆಂಗೆ ನೇರ ಮತ್ತು ಮಿಥ್ಯ ಇರ್ತದೆ ಅಂದಾಗ ನಿಮ್ಮ ಚಿತ್ರ ಗೊತ್ತಿರಬೇಕು. ಇದು ನಿಮ್ನ ಮಸೂರ ಈ ರೀತಿ ಇರ್ತದೆ. ಇದರಿಂದ ಇಲ್ಲಿ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಇಲ್ಲಿ ಎಫ್ ಬಿಂದು ಸಂಗಮ ಬಿಂದು ಬೆಳಕಿನ ಕಿರಣವನ್ನು ಹಿಂಗೆ ಹಾಯಿಸಿದಾಗ ಇಲ್ಲಿ ಬಂದಂಥ ರೇಖೆ ಕಿರಣಗಳು ಈ ರೀತಿ ಪ್ರತಿಫಲಿಸಿ ಎಂಬುದು ಹಿಂದೆ ಬಂದು ಈ ರೀತಿಯನ್ನು ಕೂಡ್ತಾವೆ. ಇಲ್ಲಿ ಕೂಡಿದಾಗ ಇಲ್ಲಿ ಏನಿರ್ತದೆ, ನೇರವಾದ ಪ್ರತಿಬಿಂಬ ಇರ್ತದೆ. ಅದಕ್ಕೆ ಹೇಳ್ತಾರೋ ನೇರವಾದ ಮಿಥ್ಯವಾದ ಪ್ರತಿಬಿಂಬ ಇರ್ತದೆ. ಅದಕ್ಕೆ ಇಲ್ಲಿ ನೇರ ಮತ್ತು ಮಿಥ್ಯವಾದ ಪ್ರತಿಬಿಂಬ ಅನ್ನೋದು ಹೊಂದಿರ್ತದೆ. ಅದಕ್ಕೆ ನೇರ ಮಿಥ್ಯ ಇದಕ್ಕೆ ರೈಟ್ ಆನ್ಸರ್ ಆಗಿರ್ತದೆ. ಅಂದ್ರೆ ಇರೆಕ್ಟೆಡ್ ಮತ್ತು ಹರ್ಚಲ್ ಇದು ರೈಟ್ ಆನ್ಸರ್. ಇನ್ನು ಫೋರ್ತ್ ಕ್ವಶನ್ಗೆ ಹೋಗೋಣ. ವಿತ್ ರೆಸ್ಪೆಕ್ಟ್ ಟು ಲ್ಯಾಂಡ್ ಆ್ಯಂಡ್ ಸಿ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್ ಲ್ಯಾಂಡ್ ಹೀಟ್ಸ್ ಅಪ್ ಫಾಸ್ಟರ್, ಸಿ ಹೀಟ್ಸ್ ಅಪ್ ಫಾಸ್ಟರ್, ಲ್ಯಾಂಡ್ ಕೂಲ್ ಡೌನ್ ಫಾಸ್ಟರ್, ಸಿ ಕೂಲ್ಸ್ ಡೌನ್ ಫಾಸ್ಟರ್ ಅಂತದ. ಹಂಗಾರೆ ಇಲ್ಲಿ ಸರಿಯಾದ ಉತ್ತರವನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿ ಸರಿಯಾದ ಹೇಳಿಕೆ ಅದಕ್ಕೆ ಇದಾರು ನೋಡಿರಿ. ಭೂಮಿ ವೇಗವಾಗಿ ಬಿಸಿ ಆಗ್ತದೆ. ಯಾಕಂದ್ರೆ ಭೂಮಿ ಮೇಲೆ ನೀರು ಕಡಿಮೆ ಇರೋದ್ರಿಂದನ, ಭೂಮಿ ಮೇಲೆ ನೀರು ಕಡಿಮೆ, ಸಮುದ್ರದಲ್ಲಿ ನೀರು ಜಾಸ್ತಿ ಇರ್ತದೆ. ಭೂಮಿ ಮೇಲೆ ನೀರು ಕಡಿಮೆ ಇರೋದ್ರಿಂದ ಅದು ಭಾಳಷ್ಟು ವೇಗವಾಗಿ ಭೂಮಿ ಕಾಯ್ತದೆ. ಹಂಗಾರೆ ಇದು ಸರಿಯಾದ ಹೇಳಿಕೆ ಅದ, ಭೂಮಿ ವೇಗವಾಗಿ ಕಾಯ್ತದೆ.
ಆಮೇಲೆ ಸಮುದ್ರದ ವೇಗವಾಗಿ ಬಿಸಿ ಆಗ್ತದೆ, ಸಮುದ್ರ ವೇಗವಾಗಿ ಬಿಸಿ ಆಗಲ್ಲ. ಯಾಕಂದ್ರೆ ಸಮುದ್ರ ನೀರು ಸಾಕಷ್ಟು ಇರೋದ್ರಿಂದ ಸೂರ್ಯನ ಬೆಳಕು ಸಮುದ್ರದಲ್ಲಿ ಬಿದ್ದಾಗ ಅಷ್ಟೊಂದು ವೇಗವಾಗಿ ಬಿಸಿ ಆಗಲ್ಲ, ನಿಧಾನವಾಗಿ ಅದು ಬಿಸಿ ಆಗ್ತದೆ. ಇದು ತಪ್ಪಾಗ್ಯದ ಹೇಳಿಕೆ. ಇನ್ನು ಭೂಮಿ ವೇಗವಾಗಿ ತಂಪಾಗ್ತದೆ, ಎಸ್ ಕರೆಕ್ಟ್ ಐತಿ. ಭೂಮಿ ಮೇಲೆ ಇದು ಬೇಗನೆ ಕಾಯ್ತದೆ, ಅಷ್ಟು ಬೇಗನೆನೂ ಸಹ ತಂಪಾಗ್ತದೆ. ಇನ್ನು ಸಮುದ್ರ ಬೇಗನೆ ತಂಪಾಗ್ತದಿಲ್ಲ, ಸಮುದ್ರ ನೀರು ಬೇಗನೆ ತಂಪಾಗೋದಿಲ್ಲ, ಅದು ಸಹ ನಿಧಾನವಾಗಿ ತಂಪಾಗ್ತದೆ. ಅದಕ್ಕಾಗಿ ಇಲ್ಲಿ ಎ ಮತ್ತು ಸಿ ಇರ್ತಕ್ಕಂಥ ಆಪ್ಷನ್ನು ಯಾವುದು ಇದು ಎ ಮತ್ತು ಸಿ ಹೇಳಿಕೆ ಸತ್ಯಗಳದಾವು. ಅಂದರೆ ಸಿ ಇಸ್ ಎ ರೈಟ್ ಆನ್ಸರ್. ಅಂದರೆ ಎ ಓನ್ಲಿ ಎ ಬಿ ಎ ಆ್ಯಂಡ್ ಸಿ ಆರ್ ಟ್ರೂ ಆಗಿರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಇಫ್ ಆ್ಯನ್ ಅಬ್ಜೆಕ್ಟ್ ಅಸೋಲೇಟ್ 20 ಟೈಮ್ಸ್ ಇನ್ 5 seconds ದೆನ್ ಇಟ್ ಪೀರಿಯಡ್ ಈಸ್. ಒಂದು ವಸ್ತು 5 ಸೆಕೆಂಡ್ನಲ್ಲಿ 20 ಬಾರಿ ಆಂದೋಲನ ಉಂಟು ಮಾಡ್ತದೆ, ಆಂದೋಲನ ಅವಧಿಯನ್ನು ಕಂಡುಹಿಡಿದರು. ಹಿಂಗಾರೆ ನೀವು ಆಂದೋಲನ ಅವಧಿಯನ್ನು ಕಂಡುಹಿಡಿಬೇಕಾದ್ರೆ ನಿಮ್ಗೆ ಸೂತ್ರ ಗೊತ್ತಿರಬೇಕು. ಏನು ಸೂತ್ರ ನೋಡ್ರಿ, ಆಂದೋಲನ ಅವಧಿ ಕಂಡುಹಿಡಿಬೇಕಾದ್ರೆ ಟಿ ಈಸ್ ಈಕ್ವಲ್ ಟು ಕಂಡುಹಿಡಿಬೇಕಾದ್ರೆ ನಾವು ಅವಧಿಯನ್ನು ಕಂಡುಹಿಡಿಬೇಕಾದ್ರೆ ಮೊದಲು ಏನು ಮಾಡ್ಬೇಕು, ನಾವು ಫ್ರೀಕ್ವೆನ್ಸಿಯನ್ನು ಕಂಡುಹಿಡಬೇಕು. ಅದಕ್ಕೆ ಫ್ರೀಕ್ವೆನ್ಸಿಯನ್ನು ಆವೃತ್ತಿಯನ್ನು ಕಂಡುಹಿಡಿಬೇಕಾದ್ರೆ ಆಂದೋಲನಗಳ ಸಂಖ್ಯೆ ಡಿವೈಡ್ ಬೈ ಟೈಮ್ ಇರ್ತದೆ. ಅಂದರೆ ನಂಬರ್ ಆಫ್ ಆಸುಲೇಷನ್ ಅಂತಾರೆ, ನಂಬರ್ ಆಫ್ ಆಸುಲೇಷನ್ ಅಂತ ಬರ್ತದೆ. ನಂಬರ್ ಆಫ್ ಆಸುಲೇಷನ್ ಡಿವೈಡ್ ಬೈ ಟೈಮ್ ಅಂತ ಇರ್ತದೆ. ಅಂದರೆ ನಂಬರ್ ಆಫ್ ಆಸುಲೇಷನ್ಸ್ ಅಂದರೆ ಎಷ್ಟು, ಇಲ್ಲಿ ಆಂದೋಲನ ಸಂಖ್ಯೆ ಎಷ್ಟದ, 20 ಅದ. ಆಂದೋಲನ ಸಂಖ್ಯೆ 20 ಡಿವೈಡ್ ಬೈ 5 ಅದ. 20 ಡಿವೈಡ್ ಬೈ 5 ಮಾಡಿದಾಗ ಎಷ್ಟು ಬರ್ತದೆ, 5 4 20 ಅಂದರೆ 4 ಬತ್ತು. ಅಂದರೆ 4 ಹರ್ಜ್ ಬತ್ತು. ಆವೃತ್ತಿ ಅನ್ನೋದು 4 ಹರ್ಜ್. ಅದರ ಆವೃತ್ತಿ ಕೇಳವ್ರ ಆಂದೋಲನ ಅವಧಿ ಕೇಳಿದ್ರೆ ಆಂದೋಲನ ಅವಧಿಗೆ ಆವೃತ್ತಿಗೆ ಸಂಬಂಧ ಏನಂದರೆ ಟಿ ಈಸ್ ಈಕ್ವಲ್ ಟು 1/f ಅಂತ ಸೂತ್ರ ಅದ. ಹಂಗಾರೆ 1/4 ಅಂದರೆ ಇದು 0.25 ಬರ್ತದೆ. ಅದಕ್ಕಾಗಿ ಎ ಆಪ್ಷನ್ ಕರೆಕ್ಟ್. ಅದಕ್ಕೆ 0.25 ಬರ್ತದೆ. ಅದಕ್ಕಾಗಿ ಇಲ್ಲಿ 0.25 ಆಪ್ಷನ್ ಎ ಇದು ರೈಟ್ ಆನ್ಸರ್. ಈ ರೀತಿನ ಬಿಡಿಸ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಬರೋಣ. ಇಫ್ ದಿ ಆಂಪ್ಲಿಟ್ಯೂಡ್ ಆಫ್ ಸೌಂಡ್ ವೇವ್ಸ್ ಇನ್ಕ್ರೀಸಸ್ 2 times ದೆನ್ ದಿ ಲೌಡ್ನೆಸ್ ಇನ್ಕ್ರೀಸಸ್ ಬೈ 2 times 4 times 6 times 8 times ಅಂತದ. ಅಂದ್ರೆ ಒಂದು ಶಬ್ದದ ತರಂಗವು ಪಾರವನ್ನು 2 ಪಟ್ಟು ಹೆಚ್ಚಿಸಿದಾಗ ಶಬ್ದದ ಘೋಷವು ಏನಾಗ್ತದೆ ಅಂತ ಕೇಳಿದರು. ಅಂದ್ರೆ ಇಲ್ಲಿ ಕ್ವಶನ್ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ ಅಂದ್ರೆ ಶಬ್ದದ ಪಾರ ಮತ್ತು ಶಬ್ದದ ಘೋಷಕ್ಕೆ ಏನು ಸಂಬಂಧದ ಅದು ನಿಮ್ಗೆ ರಿಲೇಷನ್ ಗೊತ್ತಿರಬೇಕು. ಅದಕ್ಕೆ ಥರ ಆಂಪ್ಲಿಟ್ಯೂಡ್ ಆಫ್ ಸೌಂಡ್ ಮತ್ತು ಲೌಡ್ನೆಸ್ಗೆ ಏನು ಸಂಬಂಧ ಇದೆ ನೋಡ್ರಿ. ಲೌಡ್ನೆಸ್ ಲೌಡ್ನೆಸ್ ಯಾವಾಗಲೂ ಆಂಪ್ಲಿಟ್ಯೂಡ್ ಏನಿರ್ತದಲ್ಲ, ಆಂಪ್ಲಿಟ್ಯೂಡದು ವರ್ಗಕ್ಕೆ ಸಮ ಇರ್ತದೆ. ಅಂದರೆ ಲೌಡ್ನೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಆಂಪ್ಲಿಟ್ಯೂಡ್. ಅಂದರೆ ಶಬ್ದದ ಘೋಷ ಇದ್ದದ್ದು ಶಬ್ದದ ಪಾರಕ್ಕೆ ಯಾವಾಗಲೂ ಶಬ್ದದ ಪಾರದ ವರ್ಗಕ್ಕೆ ನೇರ ಅನುಪಾತ ಇರ್ತದೆ. ಅಂದರೆ ನೇರ ಅನುಪಾತ ಇರ್ತದೆ ಅಂದರೆ ಇತರ ವರ್ಗಕ್ಕೆ ನೇರ ಅನುಪಾತ ಇರ್ತದೆ ಅಂದ್ರೆ ಅವ್ರು ಅಂದರೆ ಏನಾಗ್ತದೆ, 2 ಪಟ್ಟು ಇದ್ದಾಗ ಅಥವಾ ಡಬಲ್ ಆಗ್ತದೆ. ಯಾಕೆ ಘೋಷ ಯಾವಾಗಲೂ ಡಬಲ್ ಆಗ್ತದೆ. ಯಾಕೆ ಈ ಥರ ಶಬ್ದದ ಪಾರ 2 ಅಷ್ಟು ಇರ್ತದೆ, ಶಬ್ದದ ಪಾರ 2 ಪಟ್ಟು ಅದ. ಶಬ್ದದ ಪಾರ 2 ಪಟ್ಟು ಇದೆ ಅಂದರೆ ಅದ್ರ ಸ್ಕ್ವೈರ್ ಅಂದಾಗ 4 ಪಟ್ಟು ಆಗ್ತದೆ. ಅದರ 2 ಅಷ್ಟು ಅನುಪಾತ ಅಂದ್ರೆ 4 ಪಟ್ಟು ಆಗ್ತದೆ. ಅದಕ್ಕೆ ರೈಟ್ ಆನ್ಸರ್ ಇಸ್ ಬಿ ಆನ್ಸರ್ ಇಸ್ ಎ ರೈಟ್ ಆನ್ಸರ್ 4 times. ಅದಕ್ಕೆ ಇಲ್ಲಿ 4 times ಇಸ್ ಎ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವೆಶನು, ದಿ ಆಡಿಯಬಲ್ ಫ್ರೀಕ್ವೆನ್ಸಿ ರೇಂಜ್ ಆಫ್ ದಿ ಹ್ಯೂಮನ್ ಇಯರ್ ಈಸ್. ಮಾನವನ ಕಿವಿಯ ಶಬ್ದ ಸಂವೇದನೆ ಆವೃತ್ತಿ ವ್ಯಾಪ್ತಿ. ನೋಡಿರಿ, ಮಾನವನಿಗೆ ಶಬ್ದ ಕೇಳಿಸ್ಬೇಕಾರೆ ಅದರ ಆವೃತ್ತಿ ಎಷ್ಟಿರಬೇಕು ಅಂದಾಗ ನಿಮ್ಗೆ ಗೊತ್ತದ ಆವೃತ್ತಿ ಯಾವಾಗಲೂ. ಅದರ ಆವೃತ್ತಿ ಎಷ್ಟಿರಬೇಕು ಅಂದಾಗ 20 ಹರ್ಜಿಂದ 20,000 ಹರ್ಜ್ ತನಕ ಇರಬೇಕು. ಅಂದರೆ ಬಿ ಇಸ್ ಎ ರೈಟ್ ಆನ್ಸರ್. ಅದು ಎಷ್ಟು ಕಿವಿ 20 ಹರ್ಜ್ಗಿಂತ ಕಡಿಮೆ ಆವೃತ್ತಿ ಇದ್ದರೆ ಆ ಶಬ್ದವನ್ನು ಇನ್ಫ್ರಾಸೋನಿಕ್ ಅಂತಾರೆ. ಇನ್ಫ್ರಾಸೋನಿಕ್ ಸೌಂಡ್ ಅಂತ ಕರೆಯಲಾಗ್ತದೆ. ಇನ್ನು 20,000 ಹರ್ಜ್ಗಿಂತ ಹೆಚ್ಚಿದ್ರೆ ಅದಕ್ಕೆ ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರಿತವೆ. ಅಂದ್ರೆ 20 ಹರ್ಜ್ಗಿಂತ ಕಡಿಮೆ ಇದ್ದರೆ ಇನ್ಫ್ರಾಸೋನಿಕ್, ಅದಕ್ಕೆ ಅವಧ್ವನಿ ಅಂತ ಕರಿತವೆ. 20,000 ಹರ್ಜ್ಗಿಂದ್ರೆ ಅದು ಅಲ್ಟ್ರಾಸೋನಿಕ್ ಸೌಂಡು. ಎಷ್ಟು ಒಳಗಿಂದ ಯಾವ್ತಿದ್ರೆ ನಮ್ಮ ಕಿವಿಗೆ ಶಬ್ದ ಕೇಳಿಸ್ತದೆ. ಅದಕ್ಕೆ ಇದು ರೈಟ್ ಆನ್ಸರ್ ಆಗಿರ್ತದೆ. ಬಿ ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ವಶನ್ ಹೋಗೋಣ. ದಿ ಫೋರ್ಸ್ ಎಕ್ಸೆಪ್ಟೆಡ್ ಬೈ ದಿ ಎ ಚಾರ್ಜ್ ಬಾಡಿ ಈಸ್. ಒಂದು ಆವೇಶಭರಿತ ವಸ್ತು ಉಂಟು ಮಾಡುವ ಬಲ ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸು, ಗ್ರಾವಿಟೇಷನ್ ಫೋರ್ಸು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸು, ಫ್ರಿಕ್ಷನ್ ಫೋರ್ಸು. ಅಂದರೆ ಒಂದು ಆವೇಶಭರಿತ ವಸ್ತು ಕಾಂತೀಯ ಬಲ, ಗುರುತ್ವಾಕರ್ಷಣ ಬಲ, ಸ್ಥಾಯೀವಿದ್ಯುತ್ ಬಲ
ಆಮೇಲೆ ಘರ್ಷಣಾ ಬಲ ಅಂತದ ಅಂದ್ರೆ ಆವೇಶಿತ ವಸ್ತುವಿನ ಉಂಟಾದ ವಸ್ತು ಅಂದಾಗ ಉದಾಹರಣೆ ಒಂದು ಬಾಚಣಿಕೆ ತೊಗೊಂಡು ನಾವು ತಲೆಯನ್ನು ಹಿಕ್ಕಿರೋದು ತಲೆಯನ್ನು ಹಿಕ್ಕಿದಾಗ ತಲೆ ತಿಕ್ಕಿದಾಗ ಅದು ಧೂಳಿನ ಕಣಗಳಿಗೆ ಅದನ್ನು ಸಂಪರ್ಕ ಮಾಡಿದರೆ ಧೂಳಿನ ಕಣಗಳು ಅದಕ್ಕೆಲ್ಲ ಅಂಟಿಕೊಂಡಿರ್ತಾವೆ. ಈ ಬಲ ಏನಾಗಿರ್ತದೆ ಅಂದ್ರೆ ಅದು ಯಾವಾಗಲೂ ಕಾಂತೀಯ ಬಲ ಆಗಿರೋದಿಲ್ಲ, ಗುರುತ್ವಾಕರ್ಷಣೆ ಬಲ ಅಲ್ಲ, ಘರ್ಷಣಾ ಬಲನೂ ಅಲ್ಲ, ಸ್ಥಾಯಿ ವಿದ್ಯುತ್ ಬಲ ಆಗಿರ್ತದೆ. ಅದಕ್ಕೆ ಎಷ್ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇಸ್ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ. ಇನ್ನು 9ನೇ ಪ್ರಶ್ನೆಗೆ ಬರೋಣ. ದಿ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಬಾಲ್ ಬೇರಿಂಗ್ ಎ ಮಷೀನ್ ಈಸ್ ಅಥವಾ ಆಪ್ಷನ್ ಏನು ನೋಡ್ರಿ, ಸ್ಲೈಡಿಂಗ್ ಫ್ರಿಕ್ಷನ್ ಚೇಂಜಸ್ ಇಂಟು ದಿ ರೂಲಿಂಗ್ ಫ್ರಿಕ್ಷನ್ಸ್ ಚೇಂಜಸ್ ಇಂಟು ದಿ ಸ್ಲೈಡಿಂಗ್ ಫ್ರಿಕ್ಷನ್ಸ್, ಸ್ಟ್ಯಾಟಿಕ್ ಫ್ರಿಕ್ಷನ್ಸ್ ಚೇಂಜಸ್ ಇಂಟು ರೋಲಿಂಗ್ ಫ್ರಿಕ್ಷನ್ಸ್, ಸ್ಟ್ಯಾಟಿಕ್ ಫ್ರಿಕ್ಷನ್ಸ್ ಚೇಂಜಸ್ ಇಂಟು ಸ್ಲೈಡಿಂಗ್ ಫ್ರಿಕ್ಷನ್. ಅಂದ್ರೆ ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ ಬಳಸುವ ಅನುಕೂಲತೆ ಅಂದರೆ ಜಾರು ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾವಣೆ ಆಗ್ತದೆ ನೋಡ್ರಿ. ಯಂತ್ರಗಳಿಗೆ ಬಾಲ್ ಬೇರಿಂಗ್ ಯಾಕೆ ಕುಣಿಸಿರ್ತಾರೋ, ಘರ್ಷಣೆ ಬರ್ತದನ್ನು ಕುಣಿಸಿರ್ತಾರೋ ಅಂದ್ರೆ ಜಾರು ಘರ್ಷಣೆ ಇರ್ತದ ಆ ಜಾರು ಬೇಕಾದ್ರೆ ಅದು ಉರುಳು ಘರ್ಷಣೆಯಾಗಿ ಬದಲಾವಣೆ ಆಯ್ತು ಅಂದರೆ ಜಾರು ಘರ್ಷಣೆ ಇಲ್ಲಿ ಉರುಳು ಘರ್ಷಣೆಯಾಗಿ ಬದಲಾವಣೆ ಆಗ್ತದೆ. ಅದಕ್ಕೆ ಇಲ್ಲಿ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್ ಆಗ್ತದೆ. ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ಫಸ್ಟ್ ಇದು ಸ್ಲೈಡಿಂಗ್ ಫ್ರಿಕ್ಷನ್ ಚೇಂಜಸ್ ಇಂಟು ರೂಲಿಂಗ್ ಫ್ರಿಕ್ಷನ್ ಇಸ್ ಎ ರೈಟ್ ಆನ್ಸರ್ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 10ಕ್ಕೆ ಹೋಗೋಣ. ದಿ ಪ್ರೆಷರ್ ಎಕ್ಸರ್ಟೆಡ್ ಬೈ ದಿ ಲಿಕ್ವಿಡ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಅಂದ್ರೆ ದ್ರವಗಳು ಉಂಟು ಮಾಡುವ ಒತ್ತಡ ಅವಲಂಬಿಸಿರೋದು ಯಾವುದು ಅಂದರು. ಆಪ್ಷನ್ ಎ ಡೆನ್ಸಿಟಿ ಆಫ್ ದಿ ಲಿಕ್ವಿಡ್, ಏರಿಯಾ ಆಫ್ ದಿ ಲಿಕ್ವಿಡ್ ಸರ್ಫೇಸ್, ಹೈಟ್ ಆಫ್ ದಿ ಲಿಕ್ವಿಡ್ ಕಾಲಮ್, ಏರಿಯಾ ಆಫ್ ದಿ ಡ್ಯೂ ಟು ಗ್ರಾವಿಟಿ ಎತ್ತದ ಗುರುತ್ವಾಕರ್ಷ ಅಂದಾಗ ನಿಮ್ಗೆ ಗೊತ್ತಿರಬೇಕು ಫಾರ್ಮುಲಾ ಅದೇ ಇರ್ತರದು. ಏನು ಫಾರ್ಮುಲಾ ಅಂದರೆ ಪ್ರೆಷರ್ ಆಫ್ ದಿ ಲಿಕ್ವಿಡ್ ಕಂಡುಹಿಡಿಯೋ ಬರಬಾರ್ದು. ಪ್ರೆಷರ್ ಆಫ್ ದಿ ಲಿಕ್ವಿಡ್ ಕಂಡುಹಿಡಿಯೋ ಲಿಕ್ವಿಡ್ ಯಾವಾಗಲೂ ಡೈರೆಕ್ಟ್ಲಿ ಯಾವಾಗ ನೇರ ಅನುಪಾತ ಸೇಮ್ ಇರ್ತಂದ್ರೆ ರೋ ಜಿ ಎಚ್ಗೆ ನೇರ ಅನುಪಾತ ಇರ್ತದೆ. ಅದಕ್ಕೆ ಸೂತ್ರ ಪಿ ಇಸ್ ಈಕ್ವಲ್ ಟು ರೋ ಜಿ ಎಚ್. ಇಲ್ಲಿ ರೋ ಅಂದರೆ ಏನು, ರೋ ಅಂದರೆ ಏನು, ಸಾಂದ್ರತೆ, ದ್ರವದ ಸಾಂದ್ರತೆ. ಜಿ ಅಂದರೆ ಏನು, ಗುರುತ್ವ ವೇಗೋತ್ಕರ್ಷ. ಎಚ್ ಅಂದರೆ ಏನು, ಸ್ತಂಭದ ಎತ್ತರ. ಹಂಗಾರೆ ಈ ಮೂರು ಅಂಶಗಳನ್ನು ಪ್ರೆಷರ್ ಆಫ್ ಲಿಕ್ವಿಡ್ ಅವಲಂಬನೆ ಆಗಿರ್ತದೆ. ಹಂಗಾರೆ ದ್ರವದ ಮೇಲ್ಮೈ ವಿಸ್ತೀರ್ಣವನ್ನು ಅದು ಅವಲಂಬಿಸಿರೋದಿಲ್ಲ. ಅದಕ್ಕೆ ಇಲ್ಲಿ ಅವಲಂಬಿಸದೇ ಇರ್ತಕ್ಕಂಥ ಅಂಶವನ್ನು ಕೇಳಿದರೆ ಅವಲಂಬಿಸದೇ ಇರ್ತಕ್ಕಂಥ ಅಂಶ ಯಾವಂದ್ರೆ ದ್ರವದ ಮೇಲಿನ ಮೇಲ್ಮೈ ವಿಸ್ತೀರ್ಣವನ್ನು ಇದು ಅವಲಂಬಿಸಿರುವುದಿಲ್ಲ. ಅದಕ್ಕೆ ಇದು ರೈಟ್ ಆನ್ಸರ್ ಆಗ್ತದೆ. ಇನ್ನು 11ನೇ ಪ್ರಶ್ನೆಗೆ ಬರೋಣ. ಶಬ್ದದ ತರಂಗಗಳು ಪ್ರಸಾರವಾಗುವುದು ಅಂತದ. ಅಂದರೆ ಶಬ್ದದ ತರಂಗ ಎಲ್ಲಿ ಪ್ರಸಾರ ಆಗ್ತಾವು ನೋಡಿ. ಶಬ್ದದ ತರಂಗ ಪ್ರಸಾರ ಆಗ್ಬೇಕಾದ್ರೆ ನಿಮ್ಗೆ ಮಾಧ್ಯಮ ಬೇಕು ಅಂತ ಇದನ್ನು. ಯಾವ ಮಾಧ್ಯಮ, ಗಾಳಿ ಮಾಧ್ಯಮ ಬೇಕು. ಅಂದರೆ ಶಬ್ದ ತರಂಗಗಳು ಗಾಳಿಯಲ್ಲಿ ಮಾತ್ರ ಚಲಿಸ್ತಾವನ ಇಲ್ಲ. ಶಬ್ದದ ತರಂಗಗಳು ಘನ, ದ್ರವ, ಅನಿಲ ಮೂರು ವಸ್ತುಗಳು ಚಲಿಸ್ತಾವೆ. ಅದಕ್ಕೆ ಇಲ್ಲಿ ಆಪ್ಷನ್ ನೋಡಿದಾಗ ಗ್ಯಾಸ್ ಲಿಕ್ವಿಡದಲ್ಲಿ ಮಾತ್ರ ತಗೊಳ್ಳಿದ್ರು, ಸಾಲಿಡ್ ಲಿಕ್ವಿಡದಲ್ಲಿ ಮಾತ್ರ ತಗೊಳ್ಳಿದ್ರು, ಸಾಲಿಡ್ ಲಿಕ್ವಿಡ್ ಗ್ಯಾಸಲ್ಲಿ ತಗೊಳ್ಳಿದ್ರು, ಗ್ಯಾಸ್ ಸಾಲಿಡ್ ತಗೊಳ್ಳಿದ್ರು. ಅದಕ್ಕೆ ಘನ, ದ್ರವ, ಅನಿಲ ಮೂರು ವಸ್ತುಗಳಲ್ಲಿ ಇದು ಚಲಿಸ್ತದೆ. ಅದಕ್ಕಾಗಿ ರೈಟ್ ಆನ್ಸರ್ ಈಸ್ ಸಿ ಇಸ್ ಎ ರೈಟ್ ಆನ್ಸರ್. ಇನ್ನು ಪ್ರಶ್ನೆ ಸಂಖ್ಯೆ 12ಕ್ಕೆ ಬರೋಣ. ದಿ ರಿಸಲ್ಟೆಂಟ್ ಆಫ್ ಟು ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದಿ ಬಾಡಿ ಈಸ್ 0 ಇಫ್ ದಿ ಫೋರ್ಸ್ ಆರ್ ಆಪ್ಷನ್ ಎ unequal in magnitude and acting in same direction. Second one, equal in magnitude action in the same direction. Third one, unequal in magnitude and action in opposite direction. Fourth one, equal in magnitude and action in opposite direction. ಅದರ ಅರ್ಥ ಒಂದು ವಸ್ತುವಿನ ಮೇಲೆ ನಾವು ಬಲ ಪ್ರಯೋಗ ಮಾಡಿದಾಗ ಎರಡು ವಸ್ತುಗಳ ಬಲಿತ ಫಲ ಏನಾಗ್ತದೆ, ಸೊನ್ನೆ ಯಾವಾಗ ಆಗ್ತದೆ ನೋಡ್ರಿ. ಸೊನ್ನೆ ಆದಾಗ ಆಗ್ಬೇಕಾದ್ರೆ ಇಲ್ಲಿ ನೀವು ಗಮನಿಸಬೇಕು. ಒಂದು ವಸ್ತು ಮೇಲೆ ಬಲ ಪ್ರಯೋಗ ಆಗ್ತದೆ, ಫಲಿತ ಬಲ ಸೊನ್ನೆ ಆಗಬೇಕು ಅಂದಾಗ ಇಲ್ಲಿ ಒಂದು ವಸ್ತು ಅದ, ಹೌದು, ಈ ಕಡೆ ಸೈಡಿಂದ ನಾನು ತಳ್ಳತ್ತೇನು, ಈ ಕಡೆ ಸೈಡ್ ಇನ್ನೊಬ್ರು ತಳ್ಳತ್ತಾರು. ನಾ 20 ನ್ಯೂಟನ್ ಹಾಕಿ ಬಲ ಪ್ರಯೋಗ ತಳ್ಳತ್ತೇನು, ಇನ್ನೊಬ್ರು ಸಹ 20 ನ್ಯೂಟನ್ ಹಾಕಿ ಬಲ ಪ್ರಯೋಗ ಮಾಡತ್ತಾರು. ಆವಾಗ ಈ ಕಡೆ 20 ಈ ಕಡೆ ಸೇಮ್ ಬಲ ಪ್ರಯೋಗ ಆಗತ್ತಾವು. ಸೇಮ್ ಬಲ ಪ್ರಯೋಗ ಆದಾಗ ವಸ್ತು ಯಾವ ಕಡೆ ಚಲಿಸ್ತದೆ, ಫಲಿತ ಬಲ ಸೊನ್ನೆ. ಚಲಿಸೋದನ್ನಿಲ್ಲ ಅಂದ್ಬೇಕು, ಫಲಿತ ಬಲ ಅದು ಸೊನ್ನೆ ಆಗಿರ್ತದೆ. ಇಲ್ಲಿ ಬಲಗಳು ಏನಾಗಿರ್ತಾವೆ, ಸಮಾನ ಪರಿಮಾಣದಲ್ಲಿ ಇವರು ಸೇಮ್ ಬಲ ಸೇಮ್ ಅದ. ಅದಕ್ಕೆ ಬಲದ ಪರಿಮಾಣ ಸಮಾನವಾಗಿರಬೇಕು. ಆಮೇಲೆ ಇರೋದು ದಿಕ್ಕಿನಲ್ಲಿ ಇರಬೇಕು. ಅವಾಗ ಮಾತ್ರ ಅದು ಕಲ್ಲು ಎಲ್ಲಿ ಚಲಿಸೋದಿಲ್ಲ, ಅವಾಗ ಫಲಿತ ಬಲ ಸೊನ್ನೆ ಆಗಿರ್ತದೆ. ಅದಕ್ಕೆ ಲಾಸ್ಟ್ ಆನ್ಸರ್ ಇಸ್ ಡಿ ಇಸ್ ಎ ಲಾಸ್ಟ್ ಆನ್ಸರ್ ಕರೆಕ್ಟ್. ಇನ್ನು ಪ್ರಶ್ನೆ ಸಂಖ್ಯೆ 13ಕ್ಕೆ ಹೋಗೋಣ. ಎ ಮೇನ್ ಮ್ಯಾಡ್ ಫೈಬರ್ ಒಬ್ಟೈನ್ ಫ್ರಮ್ ದಿ ನ್ಯಾಚುರಲ್ ಸೋರ್ಸ್ ನೈಲಾನ್, ಕಾಟನ್, ಪಾಲಿಸ್ಟರ್, ರೇಯಾನ್ ಅಂತ ಅಂದ. ಅದರ ಕ್ವಶನ್ ಏನು, ನೈಸರ್ಗಿಕ ಮೂಲದಿಂದ ಪಡೆದ ಮಾನವ ನಿರ್ಮಿತ ಎಳೆ ಅಂತ ಕೇಳಿದರು. ನೋಡಿರಿ, ನೈಸರ್ಗಿಕ ಮೂಲ ಅಂದಾಗ ನಮಗೇನು ಬರ್ತದೆ, ಹತ್ತಿ ನೆನಪು ಬರ್ತದೆ. ನೈಲಾನ್, ಹತ್ತಿ, ಪಾಲಿಸ್ಟರ್, ರೇಯಾನ್ ಅಂತ ಬರ್ತದೆ. ಆದರೆ ಇಲ್ಲಿ ಆಪ್ಷನ್ ನೋಡಿದಾಗ ಇಲ್ಲಿ ಹತ್ತಿ ಕೊಡಲಾಗ್ಯದ. ಇದು ಹತ್ತಿ ಕರೆಕ್ಟ್ ಆನ್ಸರ್ ಅಲ್ಲ. ಯಾಕೆ ಕರೆಕ್ಟ್ ಆನ್ಸರ್ ಅಂದರೆ ನೈಸರ್ಗಿಕ ಮೂಲದಿಂದ ಪಡೆದ ಮಾನವ ನಿರ್ಮಿತ ಎಳೆ ಯಾವುದು ಅಂದಾಗ ಮ್ಯಾನ್ ಮೇಡ್ ಎಳೆಗಳು ಯಾವುದು ಅಂದರೆ
ರೇಯಾನ್ ಆಗಿರ್ತದೆ. ಯಾಕೆ ರೇಯಾನನ್ನು ಹೆಂಗೆ ತಯಾರು ಮಾಡ್ತಾರೆ ಅಂದ್ರೆ ಮರದ ತಿರುಳನ್ನು ಬೇರ್ಪಡಿಸಿ ಆ ತಿರುಳಿನಿಂದ ಏನು ಮಾಡ್ತಾರೋ ರೇಯಾನನ್ನು ತಯಾರು ಮಾಡ್ತಾರೆ. ಅದಕ್ಕೆ ಮರದ ತಿರುಳಿದು ಒಂದು ನೈಸರ್ಗಿಕ ಮೂಲ ಅಂತ ಕರಿತಾವೆ. ಮರ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಅದರಿಂದ ತಯಾರು ಮಾಡಿದ್ದು ರೇಯಾನು. ಅದಕ್ಕೆ ರೈಟ್ ಆನ್ಸರ್ ಇಸ್ ರೇಯಾನ್ ಆಗಿರ್ತದೆ. ಇನ್ನು ಆ್ಯನ್ ಎಕ್ಸಾಂಪಲ್ ಫಾರ್ ಪ್ಲಾಸ್ಟಿಕ್ ವಿಚ್ ಕ್ಯಾನಾಟ್ ಬಿ ಸಾಫ್ಟಿಂಗ್ ಆನ್ ದಿ ಹೀಟ್ ಅಥವಾ ಅಂದ್ರೆ ಕಾಯಿಸಿದಾಗ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ಗೆ ಉದಾಹರಣೆ ಅಂದರು. ಹಂಗಾರೆ ಇಂಥ ಪ್ಲಾಸ್ಟಿಕ್ ಯಾವುದು ಕಾಯಿಸಿದಾಗ ಮೆದು ಆಗಲ್ಲ ಅಂಥ ಪ್ಲಾಸ್ಟಿಕ್ ಯಾವಂದ್ರೆ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಆಗ್ತದೆ. ಯಾವುದೇ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಬರ್ತದೆ, ಪ್ಲಾಸ್ಟಿಕ್ ಆಗಿರ್ತದೆ. ಅಂದ್ರೆ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಯಾವುದು? ಬೇಕ್ಲೈಟು, ಪಾಲಿಥೀನು, PVC, ಟೈಲ್ ಅಂದಾಗ ಇಲ್ಲಿ ರೈಟ್ ಆನ್ಸರ್ ಇಸ್ ಬೇಕ್ಲೈಟ್ ಈಸ್ ರೈಟ್ ಆನ್ಸರ್. ಯಾಕಂದರೆ ಈ ಬೇಕ್ಲೈಟ್ ಒಂದು ಏನಾಗಿರ್ತದೆ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಆಗಿರ್ತದೆ. ಅದಕ್ಕೆ ಬೇಕ್ಲೈಟ್ ಈಸ್ ಎ ರೈಟ್ ಆನ್ಸರ್. ಇದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಕು. ನೆಕ್ಸ್ಟ್ ಕ್ವಶನ್ ಬರ್ತಕ್ಕಂಥದ್ದು 15ನೇ ಕ್ವಶನ್ನು. ಎ ವರ್ಟೈಲ್ ಮಟೀರಿಯಲ್ ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಫೈರಿಂಗ್ ಎಕ್ಸ್ಟೆನ್ಷನ್ ಕ್ಲಾತ್ಸ್ ಈಸ್ ಅಂದರೆ ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವ ಪರಿವರ್ತಿತ ವಸ್ತು ಯಾವುದು? ಪಾಲಿಥೀನು, ನೈಲಾನು, ಮೇಲ್ಮೈನು, ಅಕ್ರಲಿಕ್ ಅದ. ಅಂದರೆ ಇಲ್ಲಿ ಎಲ್ಲವುಗಳನ್ನು ನೋಡಿದಾಗ ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆ ಮಾಡ್ತಕ್ಕಂಥ ಪರಿವರ್ತಿತ ವಸ್ತು ಯಾವುದು ಅಂದಾಗ ಬೆಂಕಿ ನಿರೋಧಕದಲ್ಲಿ ನಾವು ಪಾಲಿಥೀನು, ನೈಲಾನು, ಮೇಲ್ಮೈನು, ಅಕ್ರಲಿಕ್ ಅದಾವೆ. ಇದರೆಲ್ಲ ಸಿಂಥೆಟಿಕ್ ಮಟೀರಿಯಲ್ಸು. ಅವಾಗ ಇದರಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಯಾವುದಂದ್ರೆ ಮೇಲ್ಮೈನನ್ನು ಬಳಕೆ ಮಾಡ್ತಾರೆ. ಅದಕ್ಕೆ ರೈಟ್ ಆನ್ಸರ್ ಈಸ್ ಮೇಲ್ಮೈನನ್ನು ಬೆಂಕಿ ನಿರೋಧಕ ಬಟ್ಟೆಗಳಲ್ಲಿ ತಯಾರು ಮಾಡ್ತಾರೆ. ಅಗ್ನಿಶಾಮಕದವರು ಅದನ್ನು ಬಳಕೆ ಮಾಡ್ತಾರೆ. ಇನ್ನು ದಿ ಸೊಲ್ಯೂಷನ್ ದ್ಯಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಈಸ್ ಆಪ್ಷನ್ ನೋಡ್ರೆ ಕ್ಯಾರೋಸಿನ್ ಅದ, ಸಾಲ್ಟ್ ಸೊಲ್ಯೂಷನ್ ಅದ, ಗ್ಲೂಕೋಸ್ ಸೊಲ್ಯೂಷನ್ ಅದ, ಪೆಟ್ರೋಲ್ ಅದ. ಅಂದರೆ ಸೀಮೆ ಎಣ್ಣೆ, ಉಪ್ಪಿನ ದ್ರಾವಣ, ಗ್ಲೂಕೋಸು ದ್ರಾವಣ, ಪೆಟ್ರೋಲು. ಅಂದರೆ ಇಲ್ಲಿ ನೋಡ್ರಿ ಗಮನಿಸಬೇಕು, ವಿದ್ಯುತ್ ಪ್ರವಾಹ ಉಂಟು ಮಾಡುವ ದ್ರಾವಣ. ವಿದ್ಯುತ್ ಪ್ರವಾಹ ಉಂಟಾಗಬೇಕಾದ್ರೆ ನೀವು ಈಗಾಗಲೇ ಪ್ರಯೋಗ ಮಾಡಿದಿರಿ. ಅಡುಗೆ ಉಪ್ಪನ್ನು ತೆಗೆದುಕೊಂಡು NaClನ ತೊಗೊಂಡು NaClದಾಗ ನಾವು ವಿದ್ಯುತ್ತನ್ನು ಧನಾಗ್ರ ಋಣಾಗ್ರದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಋಣಾಗ್ರ ಕ್ರಿಯೆ, ಋಣ ಧನಾಗ್ರ ಕ್ರಿಯೆ ಬಿಡುಗಡೆ ಆಗ್ತವೆ. ಅದರಲ್ಲಿ Cl ಅಯಾನುಗಳು ಯಾವಾಗಲೂ ಧನಾಗ್ರ ಕ್ರಿಯೆ ಬಿಡುಗಡೆ ಆಗ್ತವೆ. ಅಂದರೆ ಯಾವಾಗದ ಜಲೀಯ ದ್ರಾವಣ, ಉಪ್ಪನ್ನು ನೀರಿನ ಹಾಕಿ ಕರಗಿಸಿದಾಗ ಜಲೀಯ ದ್ರಾವಣ ಅಕ್ವಿಯಸ್ ಸೊಲ್ಯೂಷನ್ ಆಗ್ತದೆ. ಅವಾಗ ಅದರ ಮೂಲಕ ವಿದ್ಯುತ್ ಇರ್ತದೆ. ಆದರೆ ಸೀಮೆ ಎಣ್ಣೆಯಲ್ಲಿ ಈ ರೀತಿ ಆಗಲ್ಲ. ಯಾಕೆ ಸೀಮೆ ಎಣ್ಣೆ ಅಯಾನುಗಳು ಇರಲ್ಲ, ಗ್ಲೂಕೋಸಲ್ಲಿ ಅಯಾನು ಇರಲ್ಲ, ಪೆಟ್ರೋಲ್ದಲ್ಲಿ ಅಯಾನು ಇರಲ್ಲ. ಉಪ್ಪಿನ ದ್ರಾವಣದಲ್ಲಿ ಮಾತ್ರ ಅಯಾನುಗಳು ಇರ್ತವೆ, ಅಲ್ಲಿ ಮಾತ್ರ ವಿದ್ಯುತ್ ಇರ್ತದೆ. ಅದಕ್ಕೆ ಇಲ್ಲಿ ರೈಟ್ ಆನ್ಸರ್ ಉಪ್ಪಿನ ದ್ರಾವಣ, ಸಾಲ್ಟ್ ಸೊಲ್ಯೂಷನ್ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 17ಕ್ಕೆ ಹೋಗೋಣ. ದಿ ರೀಸನ್ ಫಾರ್ ದಿ ಕಾರ್ಬಿನೇಷನ್ಸ್ ಆಫ್ ಡೆಡ್ ವೆಜಿಟೇಷನ್ ಇಂಟು ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಅಬ್ಸೆಂಟ್ ಆಫ್ ಏರ್, ಲೋ ಟೆಂಪ್ರೇಚರ್, ಹೈ ಪ್ರೆಷರ್. ಪ್ರೆಷರ್ ಆಫ್ ಏರ್, ಹೈ ಟೆಂಪ್ರೇಚರ್, ಲೋ ಪ್ರೆಷರ್. ಅಬ್ಸೆಂಟ್ ಆಫ್ ಏರ್, ಹೈ ಟೆಂಪ್ರೇಚರ್ ಆ್ಯಂಡ್ ಹೈ ಪ್ರೆಷರ್. ಪ್ರೆಷರ್ ಆಫ್ ದಿ ಏರ್, ಲೋ ಟೆಂಪ್ರೇಚರ್, ಹೈ ಪ್ರೆಷರ್. ಅಂದರೆ ಏನು ಕೇಳಿದರು? ಕಾರ್ಬನೀಕರಣ ಕ್ರಿಯೆಯಲ್ಲಿ ಸತ್ತ ಜೀವಿ ಪೆಟ್ರೋಲಿಯಂ ನೈಸರ್ಗಿಕ ಅನಿಲವಾಗಿತ್ತು. ಅಂದರೆ ಕಾರ್ಬನಿಕ ಕ್ರಿಯೆ ಅಂದರೆ ಒಂದು ಭೂಮಿ ಮೇಲೆ ಪ್ರಕೃತಿ ಕೋಪಗಳಾದಾಗ ಭೂಮಿ ಮೇಲಿರ್ತಕ್ಕಂಥ ಜೀವಿಗಳೆಲ್ಲ ಸತ್ತು, ಸಸ್ಯ ಪ್ರಾಣಿ ಸತ್ತು ಭೂಮಿ ಮೇಲೆ ಹುದುಗಿ ಹೋಗ್ತಾವೆ. ಅವು ಭಾಳಷ್ಟು ವರ್ಷ ಆದ ನಂತರ ಪೆಟ್ರೋಲಿಯಂ ನೈಸರ್ಗಿಕ ಇಂಧನ ಆಗ್ತವೆ. ಹಂಗೆ ಇದು ಆಗಬೇಕಾದ್ರೆ ಇಲ್ಲಿ ಏನು ಬೇಕು? ಗಾಳಿ ಅನುಪಮ ಸ್ಥಿತಿ, ಅಂದರೆ ಗಾಳಿ ಇಲ್ಲದೇ ಇದ್ದಾಗ ಕಡಿಮೆ ಒತ್ತಡ, ಹೆಚ್ಚು ಒತ್ತಡ ಇದ್ದಾಗ. ಎರಡನೇದು ಗಾಳಿ ಉಪಸ್ಥಿತಿ, ಹೆಚ್ಚು ಒತ್ತಡ, ಕಡಿಮೆ ಒತ್ತಡ ಇದ್ದಾಗ. ಗಾಳಿ ಅನುಪಮ ಸ್ಥಿತಿ, ಹೆಚ್ಚು ಒತ್ತಡ ಇದಿರಬೇಕಲ್ಲ. ನೆಕ್ಸ್ಟು ಸರಿಯಾದ ಉತ್ತರ ನೋಡಿದಾಗ ಗಾಳಿ ಇರಬಾರ್ದು, ಒತ್ತಡನೂ ಹೆಚ್ಚಿರಬೇಕು, ತಾಪನೂ ಹೆಚ್ಚಿರಬೇಕು. ಅಂದರೆ ಅಬ್ಸೆಂಟ್ ಆಫ್ ಏರ್, ಹೈ ಪ್ರೆಷರ್, ಹೈ ಟೆಂಪ್ರೇಚರ್ ಇರಬೇಕು. ಅದು ರೈಟ್ ಆನ್ಸರ್ ಆಗಿರ್ತದೆ. ಅವಾಗ ಮಾತ್ರ ಅವು ಪಳೆಯುಳಿಕೆ ಇಂಧನಗಳಿಗೆ ರೂಪುಗೊಳ್ತಾವು. ಇನ್ನು ನೆಕ್ಸ್ಟ್ ಪ್ರಮುಖವನ್ನ ದಿ ಪ್ರೊಸೆಸ್ ಆಫ್ ಸಪ್ರೇಟಿಂಗ್ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಫ್ ಪೆಟ್ರೋಲಿಯಂ ಬೇಸ್ಡ್ ಆನ್ ದಿ ಬಾಯ್ಲಿಂಗ್ ಪಾಯಿಂಟ್. ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ಸ್, ರಿಡಕ್ಷನ್ಸ್, ಕ್ರಿಸ್ಟಲೈಸೇಷನ್, ಎಕ್ಸ್ಟ್ರಾಕ್ಷನ್. ಅಂದರೆ ಕುದಿಯುವ ಬಿಂದುವಿನ ಆಧಾರ ಮೇಲೆ ಪೆಟ್ರೋಲಿಯಂ ವಿವಿಧ ಘಟಕವನ್ನು ಶುದ್ಧೀಕರಿಸುವ ಒಂದು ಪ್ರಕ್ರಿಯೆ ಯಾವುದಂದ್ರೆ ಇದು 9ನೇ ತರಗತಿಗೆ ಪುಸ್ತಕದಲ್ಲಿ ಅದ ಆಂಶಿಕ ಆಸವನ ವಿಧಾನ ಅಂತ ಕರಿತೀವಿ. ಆಂಶಿಕ ಆಸವನ ವಿಧಾನದ ಮೂಲಕ ನಾವು ಬೇರೆ ಬೇರೆ ಅಂತರದಲ್ಲಿ ಬೇರೆ ಕುದಿಯುವ ಬಿಂದುದಲ್ಲಿ ಪೆಟ್ರೋಲಿನ ಘಟಕಗಳನ್ನು, ಪೆಟ್ರೋಲು, ಡೀಸೆಲ್, ಸೀಮೆಎಣ್ಣೆಯನ್ನು ಸಂಗ್ರಹ ಮಾಡಲಾಗ್ತದೆ. ಇನ್ನು ಇಗ್ನೇಷನ್ ಟೆಂಪ್ರೇಚರ್ ಆಫ್ ಇಂಪ್ಲೇಬಲ್ ಸಬ್ಸ್ಟಾನ್ಸ್ ಅಂದರೆ ದಹ್ಯ ವಸ್ತುವಿನ ಜ್ವಲನ ತಾಪ ಏನಾಗಿರ್ತದೆ? ಹೆಚ್ಚಾಗಿರ್ತದೆ, ಕಡಿಮೆ ಇರ್ತದೆ, ಸ್ಥಿರವಾಗಿರ್ತದೆ, ಮಂದವಾಗಿರ್ತದೆ. ಹೈ, ಲೋ, ಕಾನ್ಸ್ಟಂಟ್. ನೋಡಿ, ದಹ್ಯ ವಸ್ತುವಿನ ಜ್ವಲನ ತಾಪ ಯಾವಾಗಲೂ ಏನಿರ್ತದೆ? ಕಡಿಮೆ ಇರ್ತದೆ. 100 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರ್ತದೆ. ಅದಕ್ಕೆ 100 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರೋದ್ರಿಂದ 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದಕ್ಕಿಂತ ಬಿಲೋ ಇರ್ತದೆ. ಅದು ಲೋ ಇರ್ತದೆ. ಅದಕ್ಕೆ ರೈಟ್ ಆನ್ಸರ್ ಇಸ್ ಲೋ ಇಸ್ ಎ ರೈಟ್ ಆನ್ಸರ್. ಕಡಿಮೆಯಾಗಿ ಇರ್ತದೆ. ಇನ್ನು ನೆಕ್ಸ್ಟು ಬರ್ತಕ್ಕಂಥ ಕ್ವಶನ್ನು,
ದಿ ಕರೆಕ್ಟ್ ಮ್ಯಾಚಿಂಗ್ ಆಫ್ ದಿ ಕಾನ್ಸ್ಟೆಂಟ್ ಆಫ್ ಪೆಟ್ರೋಲಿಯಂ ದೇರ್ ಯೂಸಸ್ ಅಂದರೆ ಪೆಟ್ರೋಲಿಯಂ ಕಾಂಪೋನೆಂಟ್ಸ್ ಕೊಟ್ಟರು ಯೂಸಸ್ ಕೊಟ್ಟಿದ್ದಾರೆ. ಪೆಟ್ರೋಲು ಡೀಸೆಲ್ ಪ್ಯಾರಾಫಿನ್ ವ್ಯಾಕ್ಸ್ ಬಿಟ್ಯೂಮಿನ್ ಅಂತ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಬಿ ಕಾಲಮ್ದಲ್ಲಿ ಅಂಟಿಮೆಂಟ್ ರೋಡ್ ಸರ್ಫೇಸಿಂಗ್ ಏವಿಷನ್ ಪೂಲ್ ಎಲೆಕ್ಟ್ರಿಕ್ ಜನರೇಷನ್ ಅಂದರೆ ಪೆಟ್ರೋಲ್ ಡೀಸೆಲ್ ಪ್ಯಾರಾಫಿನ್ ಬಿಟ್ಯೂಮಿನಸ್ ಮೀನು ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ನೋಡ್ರಿ. ಮೊದಲೇ ನೋಡಿದಾಗ ಪೆಟ್ರೋಲನ್ನು ನಾವು ಎಲ್ಲಿ ಬಳಕೆ ಮಾಡ್ತೇವೆ, ಜೆಟ್ ವಿಮಾನಗಳಿಗೆ ಇಂಧನವಾಗಿ ಬಳಕೆ ಮಾಡ್ತವೆ. ಅದಕ್ಕೆ ಒಂದೇದು ಇಲ್ಲಿ ನೋಡಿದಾಗ ನಮಗೇನಾಗ್ತದೆ, ಜೆಟ್ ವಿಮಾನಗಳು ಪೆಟ್ರೋಲನ್ನು ಜೆಟ್ ವಿಮಾನಗಳಿಗೆ ಇಂಧನವಾಗಿ ಬಳಕೆ ಮಾಡ್ತವೆ. ಆಮೇಲೆ ಡೀಸೆಲನ್ನು ವಿದ್ಯುತ್ ಜನರೇಟರ್ ಬಳಕೆ ಮಾಡ್ತವೆ. ಪ್ಯಾರಾಫಿನ್ ಮುಲಾಮಾಗಿ ಬಳಕೆ ಮಾಡ್ತವೆ. ಬಿಟ್ಯೂಮಿನಸ್ ರಸ್ತೆ ನಿರ್ಮಾಣ ಮಾಡ್ತವೆ. ಅಂದರೆ ಇದರ ಅರ್ಥ 3, 4, 1, 2 3, 4, 1, 2 ಇದ್ದದ್ದು ಯಾವುದು ಅಂದ್ರೆ ಫಸ್ಟ್ದು 3 ಅದ. 3, 4, 1, 2 ಅಂದರೆ ಆಪ್ಷನ್ ಸಿ ಇಸ್ ಎ ರೈಟ್ ಆನ್ಸರ್. ಅಂದರೆ ಸಿ ಇಲ್ಲಿ ಸರಿಯಾದ ಹೊಂದಾಣಿಕೆ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬರೋಣ. ದಿ ಯೂನಿಟ್ ಆಫ್ ದಿ ಕ್ಯಾಲೋರಿ ವ್ಯಾಲ್ಯೂಸ್ ಆಫ್ ಫ್ಯೂಯಲ್ ಜೂಲ್ಸ್ ಪರ್ ಕೆ ಜಿ, ಜೂಲ್ಸ್ ಪರ್ ಕೆ ಜಿ, ಕೆ ಜಿ ಪರ್ ಗ್ರಾಮ್, ಕೆ ಜಿ ಜೂಲ್ಸ್ ಪರ್ ಗ್ರಾಮ್, ಕೆ ಜಿ ಪರ್ ಜೂಲ್ ಅದ. ಅಂದರೆ ಇಲ್ಲಿ ಆಪ್ಷನ್ ನೋಡಿದಾಗ ಇಂಧನದ ಕ್ಯಾಲೋರಿಯ ಮೌಲ್ಯದ ಏಕಮಾನ ಏನಿರ್ತದೆ ನೋಡಿರಿ. ಇಂಧನದ ಕ್ಯಾಲೋರಿಯನ್ನು ಯಾವಾಗಲೂ ನಾವು ಎತ್ತರಗಳಿರ್ತಾವು ಅಂದ್ರೆ ಜೂಲ್ಸ್ ಪರ್ ಗ್ರಾಮ್ಸ್ ಸ್ಕ್ವೇರ್ಗಳೆಲ್ಲ, ಕೆ ಜಿ ಪರ್ ಗ್ರಾಮ್ಸ್ಗಳೆಲ್ಲ. ಇಲ್ಲಿ ಏನು ಇರ್ತಾರೆ ಎತ್ತರಗಳಿರ್ತಾರೆ ನೋಡಿರಿ, ಜೂಲ್ಸ್ ಪರ್ ಕೆ ಜಿ, ಇಲ್ಲಿ ಕೆ ಜಿ ಪ್ಲಸ್ ಇರ್ತಾರೆ. ಅಂದ್ರೆ ಲಾಸ್ಟ್ ಆಪ್ಷನ್ ಇದೆ ರೈಟ್ ಆನ್ಸರ್. ಯಾವಾಗಲೂ ನಾವು ಇಂಧನ ಮೌಲ್ಯ ಅಳಿಬೇಕಾದ್ರೆ ಮಾಸ್ ತಕ್ಕಂಗೆ ಅಳಿಬೇಕಾದ್ರೆ, ಇದು ಡೆಫಿನಿಷನ್ ಇದೆ. ಕ್ಯಾಲೋರಿ ಮೌಲ್ಯ ಅಳಿಬೇಕಾದ್ರೆ ಎಷ್ಟು ಮಾಸ್ ಇರ್ತದೆ, ಒಂದು ಪರ್ಟಿಕ್ಯುಲರ್ ಮಾಸ್ ಇರ್ತಕ್ಕಂಥದ್ದನ್ನು ತೊಗೊಂಡು ಅದೆಷ್ಟು 1 kg 2 kg 3 ಪರ್ಟಿಕ್ಯುಲರ್ ಮಾಸ್ ತೊಗೊಂಡು ಅದನ್ನು ಕಾಯಿಸ್ತಾರೆ. ಕಾಯಿಸಿದಾಗ ಜೂಲ್ದಾಗ ಇಳಿಬೋದು, ಕಿಲೋ ಜೂಲ್ದಾಗ ಇಳಿಬೋದು. ಪರ್ ಅಪಾನ್ ದಿ ಕ್ಯಾಲೋರಿ ಹೀಟ್ ಮಾಡಿ ಕೆ ಜಿಯಿಂದಲೇ ತೂಕ ಮಾಡ್ತಾರೆ. ಅದಕ್ಕೆ ಲಾಸ್ಟ್ ಈಸ್ ಎ ರೈಟ್ ಆನ್ಸರ್ ಆಗ್ತದೆ. ನಂತರ ದಿ ಸಫೋಕೇಶನ್ ಆ್ಯಂಡ್ ಕೊರೋಜನ್ ಗ್ಯಾಸ್ ರಿಲೀಸ್ ಬೈ ಬರ್ನಿಂಗ್ ಆಫ್ ಕೋಲ್ ಆ್ಯಂಡ್ ಡೀಸೆಲ್ ಈಸ್ ಅಂದರೆ ಸಲ್ಫರ್ ಡೈಆಕ್ಸೈಡು, ಸಲ್ಫರ್ ಟ್ರೈಆಕ್ಸೈಡು, ನೈಟ್ರೋಜನ್ ಡೈಆಕ್ಸೈಡು, PO4 10 ಅದ. ಅಂದರೆ ಕಲ್ಲಿದ್ದಲು ಡೀಸೆಲನ್ನು ಉರಿಸುವಿಕೆಯಿಂದ ಬಿಡುಗಡೆಗೊಳ್ಳುವ ತೀವ್ರ ಉಸಿರುಗಟ್ಟುವ ಮತ್ತು ಸಂಕ್ಷಾರ ನಿಲ್ಲಕ್ಕೆ ಎದರು. ಹಂಗಾರೆ ನೋಡ್ರಿ, ಕಲ್ಲಿದ್ದಲು ಡೀಸೆಲ್ ಉರಿಸಿದಾಗ ಬಿಡುಗಡೆ ಆಗ್ತವೆ ತೀವ್ರ ಉಸಿರುಗಟ್ಟುವ ಅನಿಲ ಯಾವುದು ಅಂದಾಗ ನಿಮ್ಗೆ ಗೊತ್ತಿರಬೇಕು, ಹಸಿರು ಮನೆ ಗ್ಯಾಸಸ್ ಅಂತ ಕರಿತವೆ. ಅವು ಜಾಗತಿಕ ತಾಪಮಾನದ ಏರಿಕೆಯನ್ನು ಬಿಡುಗಡೆ ಮಾಡ್ತವೆ. ಅಂದ್ರೆ ಜಾಗತಿಕ ತಾಪಮಾನ ಏರಿಕೆಲ್ಲ ಆಮ್ಲಮಳೆ. ಹಂಗಾರೆ ಆಮ್ಲಮಳೆ ಅಸಿಡ್ ರೇನ್ ಆಗ್ತದೆ. ಅಸಿಡ್ ರೇನ್ ಅಂದರೆ ಕಲ್ಲಿದ್ದಲು ಡೀಸೆಲ್ ಪೆಟ್ರೋಲ್ ಬಿಡುಗಡೆ ಮಾಡಿದಾಗ ಸಲ್ಫರ್ ಡೈಆಕ್ಸೈಡು ಹೌದು ನೈಟ್ರೋಜನ್ ಆಕ್ಸೈಡ್ ಬಿಡುಗಡೆ ಆಗ್ತದೆ. ಅವೆರಡೂ ಕೂಡಿ ಮಳೆ ನೀರಿನ ಜೊತೆಗೆ ಕೂಡಿ ಏನಾಗ್ತದೆ ಅಂದ್ರೆ ಆಮ್ಲಮಳೆ ಆಗ್ತದೆ. ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಆಗ್ತದೆ. ಅಂದರೆ ಇಲ್ಲಿ ಆಪ್ಷನ್ ಯಾವುದು ಸಂಕ್ಷಾರ ಏನಿಲ್ಲ ಅಂದರೆ ಸಲ್ಫರ್ ಡೈಆಕ್ಸೈಡ್ ಇಸ್ ಎ ರೈಟ್ ಆನ್ಸರ್. SO2 ಇಸ್ ಎ ರೈಟ್ ಆನ್ಸರ್ ಆಗಿರ್ತದೆ. ಅಂದರೆ ಒಂದೇ ಆಪ್ಷನ್ ಕರೆಕ್ಟು. ಇನ್ನು 23ಗೆ ಬರೋಣ. ದಿ ಅಸಿಡ್ ಪ್ರೆಸೆಂಟ್ ಇನ್ ದಿ ಅನ್ರಿಫೈನ್ಡ್ ಮ್ಯಾಂಗೋ ಈಸ್ ಅಕ್ಸಾಲಿಕ್ ಅಸಿಡ್, ಫಾರ್ಮಿಕ್ ಅಸಿಡ್, ಲ್ಯಾಕ್ಟಿಕ್ ಅಸಿಡ್, ಟಾಟಾರಿಕ್. ಅದರ ಅರ್ಥ ಮಾವಿನಕಾಯಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು ಅಂದರೆ ಅಕ್ಸಾಲಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಟಾಟಾರಿಕ್ ಆಮ್ಲ. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, ಅಕ್ಸಾಲಿಕ್ ಆಮ್ಲ ಟೊಮೆಟೊದಾಗ ಇರ್ತದೆ, ಫಾರ್ಮಿಕ್ ಆಮ್ಲ ಇರುವೆ ಕಡದಾಗ ಇರ್ತದೆ, ಲ್ಯಾಕ್ಟಿಕ್ ಆಮ್ಲ ಲಿಂಬೆ ಹಣ್ಣಿನಲ್ಲಿ ಇರ್ತದೆ. ಹೌದು. ಆಮೇಲೆ ಟಾಟಾರಿಕ್ ಆಮ್ಲ ತಮಾರಿಂದ್ ಅಂದರೆ ಹುಣಸೆ ಹಣ್ಣಲ್ಲಿ ಇರ್ತದೆ. ಅಂದರೆ ಇಲ್ಲಿ ಮಾವಿನಕಾಯಲ್ಲಿ ಕಂಡು ಬರ್ತಕ್ಕಂಥದ್ದು ಆಮ್ಲನೂ ಸಹ ಹುಣಸೆಯನ್ನು ಸಹ ಹುಳಿ ಇರ್ತದೆ, ಮಾವಿನಕಾಯಿನೂ ಸಹ ಹುಳಿ ಇರ್ತದೆ. ಅದಕ್ಕೆ ಇಲ್ಲಿ ಕಂಡು ಬರ್ತಕ್ಕಂಥ ಟಾಟಾರಿಕ್ ಆಮ್ಲ. ಅದಕ್ಕೆ ಮಾವಿನಕಾಯಿ ಕಂಡು ಬರ್ತಕ್ಕಂಥ ಆಮ್ಲ ಟಾಟಾರಿಕ್ ಆಮ್ಲ ಇಸ್ ಎ ರೈಟ್ ಆನ್ಸರ್. ಇನ್ನು ಬಯಾಲಜಿಗೆ ಸಂಬಂಧಿಸಿದಂಥ ಕ್ವಶನ್ಗಳು ನೋಡೋಣ. ದಿ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಫರ್ಟಿಲೈಸರ್ ಆರ್ಗ್ಯಾನಿಕ್ ಇನ್ ನೇಚರ್, ಮ್ಯಾನ್ ಮೇಡ್ ಇನ್ ರೇನ್ ಸಾಲ್ಟ್, ಪ್ರೊವೈಡ್ಸ್ ಎ ಲಾಟ್ ಆಫ್ ಮೂಮೆಂಟ್ಸ್ ಅಪ್ ಟು ದಿ ಸಾಯಿಲ್, ರಿಲೇಟಿವ್ಲಿ ಲೆಸ್ ರೀಚ್ ಇನ್ ದಿ ಪ್ಲಾಂಟ್ ನ್ಯೂಟ್ರಿಷನ್. ಅಂದರೆ ರಸಗೊಬ್ಬರ ಸಂಬಂಧಪಟ್ಟ ಸರಿಯಾದ ಹೇಳಿಕೆ. ಇದು ಸಾವಯವ ಸ್ವರೂಪವನ್ನು ಹೊಂದಿರ್ತದೆ, ಮಾನವ ನಿರ್ಮಿತ ನಿರವಲವನ್ನು, ಸಾಕಷ್ಟು ಹಿಮಸನ್ನು ಮಣ್ಣಿಗೆ ಒದಗಿಸ್ತದೆ, ಸಾಕಷ್ಟು ಸಸ್ಯಪುಷ್ಪ ಕಡಿಮೆ ಪ್ರಮಾಣದಲ್ಲಿ ಹೊಂದಿರ್ತದೆ. ನೋಡಿರಿ, ಯಾವಾಗಲೂ ರಸಗೊಬ್ಬರಗಳು ಅಂದಾಗ ರಸಗೊಬ್ಬರಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪೋಷಕಾಂಶ ಎಂದೂ ಇರಲ್ಲ, ಹ್ಯೂಮಸ್ಸೂ ಇರಲ್ಲ, ಸಾವಯವನೂ ಸ್ವರೂಪ ಅಲ್ಲದ, ಅದು ಮಾನವ ನಿರ್ಮಿತ ನಿರವಯವ ಮೂಲ, ಮಾನವ ಕಂಡುಹಿಡಿದಂಥ ಈ ಒಂದು ಇನ್ಆರ್ಗ್ಯಾನಿಕ್ ಆಗಿರ್ತದೆ. ಅದಕ್ಕೆ ಇದೇ ಬಿ ಇಸ್ ಎ ರೈಟ್ ಆನ್ಸರ್. ದಿ ಮೈಕ್ರೋ ಆರ್ಗ್ಯಾನಿಸಮ್ ದ್ಯಾಟ್ ರೀಪ್ರೊಡ್ಯೂಸಸ್ ಓನ್ಲಿ ಇನ್ಸೈಡ್ ದಿ ಸೆಲ್ ಆಫ್ ದಿ ಹಾಸ್ಟ್ ಆರ್ಗ್ಯಾನಿಸಮ್ ಅಂದರೆ ಬ್ಯಾಕ್ಟೀರಿಯಾ, ಫಂಗೈ, ವೈರಸ್, ಪ್ರೋಟೋಜೋआ ಕೊಡಲಾಗಿದೆ. ಅಂದರೆ ಅತಿಥಿಯ ಜೀವಿಯ ಕೋಶಗಳಿಗೆ ಮಾತ್ರ ಸಂತಾನೋತ್ಪತ್ತಿ ನಡೆಸ್ತಕ್ಕಂಥ ಜೀವಿ, ಅದು ಡೇಂಜರಸ್ ಆಗಿರ್ತಕ್ಕಂಥ ಜೀವಿ ಯಾವುದು
ನೋಡಿರಿ ಬ್ಯಾಕ್ಟೀರಿಯಾ ಅತಿಥಿ ಜೀವಕೋಶದಲ್ಲಿ ಮಾಡೋದಲ್ಲ, ಶಿಲೀಂಧ್ರ ಮಾಡಲು ವೈರಸ್ಗಳು ಮಾಡ್ತವೆ. ಯಾಕಂದ್ರೆ ವೈರಸ್ಗಳು ನಮ್ಮ ಜೀವಿ ಅಂತ HIV ವೈರಸ್ಸನ್ನು ಒಂದು ಜೀವಿಯನ್ನು ಸೇರಿಸಿದಾಗ ಅಲ್ಲಿ ಅದರ ಸಂಖ್ಯೆ ಹೆಚ್ಚು ಮಾಡ್ತದೆ. ಅದರಿಂದ ನಮ್ಮ ದೇಹಕ್ಕೆ ಅದು ತೊಂದರೆ ಆಗ್ತದೆ. ಅದಕ್ಕೆ ಯಾವಾಗಲೂ ಅತಿಥಿ ಜೀವಕೋಶದೊಳಗೆ ಸಂತಾನೋತ್ಪತ್ತಿ ಮಾಡೋದು ಯಾವುದಂದ್ರೆ ವೈರಸ್ಸು. ಅದಕ್ಕೆ ವೈರಸ್ ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಅದ. ಇಲ್ಲಿ ನೋಡ್ರಿ, ಲೂಯಿ ಪಾಶ್ಚರ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಎಡ್ವರ್ಡ್ ಜೆನ್ನರ್, ರಾಬರ್ಟ್ ಕೋಚರ್ ಇನ್ನೇನು ಕಂಡುಹಿಡಿದ್ರು? ಡಿಸ್ಕವರಿ ಪೆನ್ಸಿಲಿನ್, ಡಿಸ್ಕವರಿ ಪೆನ್ಸಿಲಿನ್ ಫಾರ್ ಸ್ಮಾಲ್ ಬಾಕ್ಸ್, ಡಿಸ್ಕವರಿ ಪೆಸಿಲೆಸ್ ಅಂಥ್ರಾಸಿಸ್, ಡಿಸ್ಕವರಿ ಫರ್ಮೆಂಟೇಷನ್ ಅದ. ಅದರ ಲೂಯಿ ಪಾಶ್ಚರ್ ಅವರು ಇಲ್ಲಿ ಕಂಡುಹಿಡಿದಂಥದ್ದು ಯಾವುದು ಅಂದ್ರೆ, ಲೂಯಿ ಪಾಶ್ಚರ್ ಅವರು ನಿಮ್ಗೆ ತರುವುದು ಅಲ್ಕೋಹಾಲನ್ನು ಕಂಡುಹಿಡಿಬೇಕಾದ್ರೆ ಹುದುವಿಕೆ ಕ್ರಿಯೆ ಮೂಲಕ ಅಲ್ಕೋಹಾಲನ್ನು ಕಂಡುಹಿಡಿತಾರೆ. ಅಂದರೆ ಭೂಮಿಯಲ್ಲಿ ಕಾಕಂಬಿಯನ್ನು ತೆಗೆದುಕೊಂಡು ಕಾಕಂಬಿಯನ್ನು ಹುದುಗಿ ಅದರ ಮೂಲಕ ಅಲ್ಕೋಹಾಲನ್ನು ತಯಾರು ಮಾಡ್ರು. ಅದಕ್ಕೆ ಹುದುವಿಕೆ ಆವಿಷ್ಕಾರ ಮಾಡ್ರು. ಇನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್ 2ನೇ ಮಹಾಯುದ್ಧದಲ್ಲಿ ಕಂಡುಹಿಡಿದಂಥ ಇಂಜೆಕ್ಷನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಇಂಜೆಕ್ಷನನ್ನು ಕಂಡುಹಿಡಿದು. ಅದಕ್ಕೆ ಪೆನ್ಸಿಲಿನ್ ಪಿತಾಮಹ ಅಂತ ಕರೀತಾರೆ. ಇನ್ನು ಎಡ್ವರ್ಡ್ ಜೆನ್ನರ್ ಅವರು ಸಿಡುಬು ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿದ್ರು. ಆಮೇಲೆ ರಾಬರ್ಟ್ ಕೋಚರ್ ಅವರು ಬ್ಯಾಸಿಲಸ್ ಅಂಥ್ರಾಸಿಸ್ ಕಂಡುಹಿಡಿದ್ರು. ಅಂದರೆ ಕರೆಕ್ಟ್ ಆನ್ಸರನ್ನು ನೋಡಿದಾಗ 4, 1, 2, 3 4, 1, 2, 3 ಅದರಲ್ಲಿ ಆನ್ಸರ್ ನೋಡೋಣ. 4, 2, 1, 3 ಯಾವುದದ? 4, 2, 1, 3 ನೋಡಿರಿ. 4, 2, 1, 3 4, 2, 1, 3 ನೋಡಿರಿ. ಒಂದನೇದು ಲೂಯಿ ಪಾಶ್ಚರ್ ಹುದುವಿಕೆ ಕಂಡುಹಿಡಿದ್ರು, ಅಂದ್ರೆ 4ನೇದು. 2ನೇದು ಅಲೆಕ್ಸಾಂಡರ್ ಫ್ಲೆಮಿಂಗ್ 1 ಕಂಡುಹಿಡಿದ್ರು, ಅಂದ್ರೆ 4, 1 ಅಂದ್ರೆ ಆಪ್ಷನ್ ಏನೇ ಕರೆಕ್ಟ್. ಇಲ್ಲಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟು ದಿ ಪ್ರೊಸೆಸ್ ಆಫ್ ಲೂಸನಿಂಗ್ ಆ್ಯಂಡ್ ಟರ್ನಿಂಗ್ ಆಫ್ ದಿ ಸಾಯಿಲ್, ಡ್ರಿಲ್ಲಿಂಗ್, ಹಾರ್ವೆಸ್ಟಿಂಗ್, ಸಾಯಿಲಿಂಗ್ ಆ್ಯಂಡ್ ಟೋರ್ಸಿಂಗ್. ಅಂದರೆ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆ ಏನು ಕೇಳಿದರು. ವಿದ್ಯಾರ್ಥಿ ಗೊತ್ತಿರಬೇಕು. ಉಳುಮೆ, ಕೊಯ್ಲು, ಬಿತ್ತನೆ, ಒಕ್ಕಣೆ. ನೋಡಿ, ಉಳುಮೆ ಅಂದಾಗ ಮಣ್ಣನ್ನು ಹದಗೊಳಿಸುವ ಪ್ರಕ್ರಿಯೆ. ಆ ಮಣ್ಣನ್ನು ಹದಗೊಳಿಸ್ಬೇಕಾದ್ರೆ ನೇಗಿಲ ಮೂಲಕ, ಆಮೇಲೆ ಟ್ರ್ಯಾಕ್ಟರ್ಗಳ ಮೂಲಕ ಈ ನಿರ್ಮಾಣದಲ್ಲಿ ಉಳುಮೆ ಮಾಡ್ತಾರೆ. ಅದಕ್ಕೆ ಉಳುಮೆ ಮಾಡೋಕ್ಕೂ ಮಣ್ಣನ್ನು ತಿರುವಿ ಹಾಕ್ತಾರೆ. ಅದಕ್ಕೆ ಇಲ್ಲಿ ರೈಟ್ ಆನ್ಸರ್ ಇಸ್ ಎ ಡ್ರಿಲ್ಲಿಂಗ್. ಉಳುಮೆ ಮಾಡ್ತಾರೆ, ಅದರ ಮೂಲಕ ಮಣ್ಣನ್ನು ಸಡಿಲಗೊಳಿಸ್ತಾರೆ. ಇನ್ನು ಕೊಯ್ಲಿಂದ ಕಟಾವು ಮಾಡೋದಕ್ಕೆ ಕೊಯ್ಲಿಂಗ್ ಅಂತ ಕರೀತಾರೆ. ಬಿತ್ತನೆ ಮಾಡೋದಕ್ಕೂ, ಒಕ್ಕಣೆ ಅಂದ್ರೆ ಕಾಳುಗಳನ್ನ ಬೆಳೆಯಿಂದ ಬೇರ್ಪಡಿಸೋದಕ್ಕೆ ಒಕ್ಕಣೆ ಅಂತ ಕರೆಯಲಾಗ್ತದೆ. ಅದಕ್ಕೆ ಇಲ್ಲಿ ಉಳುಮೆ ಈಸ್ ಎ ರೈಟ್ ಆನ್ಸರ್ ಆಗ್ತದೆ. ಇನ್ನು ಫಾರ್ಮರ್ ಯೂಸ್ ಟು ಗ್ರೋ ದಿ ಲೆಗ್ಯುಮಿನ್ಸ್ ಅಪ್ ಆಟ್ ಫೋಲ್ಡಿಂಗ್ ಇನ್ ದಿ one season and wheat is the next season by method of nutrients replacing in the soil. ಫಾಸ್ಫರಸ್, ಪೊಟ್ಯಾಷಿಯಮ್, ಸಲ್ಫರ್, ನೈಟ್ರೋಜನ್ ಅಂತ. ಅಂದರೆ ರೈತರು ಲೆಗ್ಯುಮಿ ಸಸ್ಯಗಳನ್ನು ಮೇವಿನ ಬೆಳೆಯ ಒಂದು ಋತುವಿನಲ್ಲಿ ಬೆಳೀತಾರೆ. ಆಮೇಲೆ ಮುಂದೆ ಋತುವಿನಲ್ಲಿ ಗೋಧಿನೇ ಬೆಳೀತಾರೆ. ಈ ವಿಧಾನದ ಮಣ್ಣಿಗೆ ಮರುಬರ್ತಾ ಇರ್ತಕ್ಕಂಥ ಪೋಷಕಾಂಶ ಯಾವುದಂದ್ರೆ ಯಾವಾಗ ನೋಡ್ತಿರ್ಬೋದು, ಲೆಗ್ಯುಮಿ ಜಾತಿಗೆ ಸೇರ್ತಕ್ಕಂಥ ಸಸ್ಯಗಳು ಅಂದರೆ ದ್ವಿದಳ ಸಸ್ಯಗಳ ಗಂಟುಗಳ ಬೇರುಗಳಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಇರ್ತದೆ. ಯಾವುದು ರೀ? ರೈಜೋಬಿಯಂ ಅಂತ ಬ್ಯಾಕ್ಟೀರಿಯಾ ಇರ್ತದೆ. ಅಂದ್ರೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡ್ತದೆ? ರೈಜೋಬಿಯಂ ಬ್ಯಾಕ್ಟೀರಿಯಾ ವಾತಾವರಣ ಇರ್ತಕ್ಕಂಥ ನೈಟ್ರೋಜನ್ ಹಿಡ್ಕೊಂಡು ಸಸ್ಯಕ್ಕೆ ಒದಗಿಸ್ತದೆ. ಅದಕ್ಕೆ ಇಲ್ಲಿ ನೈಟ್ರೋಜನ್ ಇಸ್ ಎ ರೈಟ್ ಆನ್ಸರ್. ನೈಟ್ರೋಜನ್ ಹೆಚ್ಚು ಮಾಡ್ತದೆ. ನೆಕ್ಸ್ಟ್ ಕ್ವಶನು, ದಿ ಸೋರ್ಸ್ ಬುಕ್ ದ್ಯಾಟ್ ಕೀಪ್ಸ್ ದಿ ರೆಕಾರ್ಡ್ ಫಾರ್ ದಿ ಆಲ್ ಎಂಡೇಂಜರ್ಮೆಂಟ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಅಂದರೆ ಬ್ಲೂ ಡಾಟಾ ಬಾಕ್ಸ್, ಯೆಲ್ಲೋ ಡಾಟಾ ಬಾಕ್ಸ್, ರೆಡ್ ಡಾಟಾ ಬಾಕ್ಸ್, ಗ್ರೀನ್ ಡಾಟಾ. ಅಂದರೆ ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳ ದಾಖಲೆಯನ್ನು ಹೊಂದಿರತಕ್ಕಂಥ ಆಕಾರ ಗ್ರಂಥ ಯಾವುದು ಅಂದರೆ ಅಪಾಯಕ್ಕೊಳಗಾದ ಡೇಂಜರ್ಸ್, ಅಳಿವಿನಂಚಿನಲ್ಲಿರ್ತಕ್ಕಂಥವು. ಆಗ ಹುಲಿ, ಜಿಂಕೆ ಇವೆಲ್ಲ ಅಳಿವಿನಂಚಿನಲ್ಲಿರ್ತಕ್ಕಂಥವು. ಅವುಗಳನ್ನು ಯಾವಾಗಲೂ ಯಾವ ಪುಸ್ತಕದಲ್ಲಿ ಬರೆದಿಟ್ಟಂದ್ರೆ ಕೆಂಪು ದತ್ತಾಂಶ ಪುಸ್ತಕ, ರೆಡ್ ಡಾಟಾ ಬುಕ್ಸ್ದಾಗ ಬರ್ತದೆ. ಅದಕ್ಕೆ ರೈಟ್ ಆನ್ಸರ್ ಕೆಂಪು ದೈತ ಪುಸ್ತಕ. ಇನ್ನು ರೇಷ್ಮೆ ಹುಳು ಜೀವನ ಚಕ್ರ ಸರಿಯಾದ ಕ್ರಮ, ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ಲೈಫ್ ಸೈಕಲ್ ಆಫ್ ದಿ ಸಿಲ್ಕ್ ವಾರ್ಮ್. ಅಂದ್ರೆ ರೇಷ್ಮೆ ಯಾವ ರೀತಿ ಸಂತಾನೋತ್ಪತ್ತಿ ಮಾಡ್ತದೆ? ಮೊದಲು ಏನು ಮಾಡ್ತದೆ ಅಂದ್ರೆ ಅದು ನೆನ್ಪಿಟ್ಕೋರಿ ಯಾವಾಗಲೂ, ಅದು ಮೊಟ್ಟೆಯನ್ನು ಹಾಕ್ತದೆ. ಮೊಟ್ಟೆ ಇದ್ದದ್ದು ಲಾರ್ವಾ ಸ್ಥಿತಿಯಲ್ಲಿ ಇರ್ತದೆ. ನಂತರ ಪ್ಯೂಪಾ ಸ್ಥಿತಿಗೆ ಬರ್ತದೆ. ಪ್ಯೂಪಾ ಅದು ಪ್ರೌಢಾವಸ್ಥೆಗೆ ಬರ್ತದೆ. ಅದಕ್ಕೆ ಬಿ ಇಸ್ ಎ ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ದಿ ಕಾಂಪೋನೆಂಟ್ ಆಫ್ ದಿ ಪಿಸ್ಟಲ್ ಅಮಂಗ್ ದಿ ಫಾಲೋಯಿಂಗ್ ಅಂತದ. ಇಲ್ಲಿ ಸ್ಟಿಗ್ಮಾ, ಸ್ಟೈಲ್, ಓವ್ರಿ ಅಂತದ. ಫಿಲ್ಮೆಂಟ್ ಅಂತರ್ ಫೋಲೇನ್ ಅಂತದ. ಸ್ಟಿಗ್ಮಾ, ಫಿಲ್ಮೆಂಟ್, ಓವಲ್ ಅಂತದ. ಸ್ಟಿಲ್ಮಾ, ಫಿಲ್ಮೆಂಟ್, ಓವರಿ ಅಂತದ. ಅಂದರೆ ಶಲಾಗ್ರ, ಶಲಾಕೆ, ನಳಿಕೆ, ಅಂಡಾಶಯ, ಕೇಸರದಂಡ, ಪರಾಕೋಶ, ಪರಾಗ, ಶಲಾಕೆ, ಕೇಸರದ ಅಂಡಾಶಯ, ಶಲಾಕೆ, ನಳಿಕೆ, ಕೇಸರದಂಡ, ಅಂಡಾಶಯ ಅಂತದ. ಅಂದರೆ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದಾಗ ನೋಡಿರಿ, ಕೇಸರದಂಡ ಅನ್ನಬೇಕಾದ್ರೆ ಈ ರೀತಿ ಇರ್ತದೆ. ಕೇಸರದಂಡ ಇಲ್ಲಿ ಮ್ಯಾಲ್ತದೆ, ತುದಿ ಭಾಗದಲ್ಲಿ ಶಲಾಕಾಗ್ರ ಇರ್ತದೆ, ಹೌದು. ಆಮೇಲೆ ಇಲ್ಲಿ ಶಲಾಕೆ ನಳಿಕೆ ಅದಕ್ಕೆ ಇರ್ತವೆ, ಇಲ್ಲಿ ಅಂಡಾಶಯ ಇರ್ತದೆ. ಅಂದರೆ 3 ಭಾಗವನ್ನು ಹೊಂದಿರತಕ್ಕಂಥದ್ದು ಅದು ಶಲಾಕೆ ಘಟಕ ಆಗಿರ್ತದೆ. ಅದರ ಒಂದನೇದು ಆಪ್ಷನ್ ರೈಟ್ ಆನ್ಸರ್ ಆಗಿರ್ತದೆ.
ಇನ್ನು ಕಂಬೈನ್ ಎಂದು ಕರೆಯಲ್ಪಡುವ ಯಂತ್ರಗಳು ಇವು ಜೋಡಣೆಯಾಗಿರ್ತದೆ. ಅಂದ್ರೆ ಮೆಷಿನ್ ಕಾಲ್ಡ್ ಕಂಬೈನ್ಸ್ ಈಸ್ ಕಾಂಬಿನೇಷನ್ ಆಫ್ ದಿ ಫಾಲೋಯಿಂಗ್: ಫ್ಲಬ್ ಆ್ಯಂಡ್ ಹಾರ್ವೆಸ್ಟಿಂಗ್, ಸೀಡ್ಸ್ ಡ್ರಿಲ್ಸ್ ಆ್ಯಂಡ್ ಥ್ರೆಸರ್, ಹಾರ್ವೆಸ್ಟಿಂಗ್ ಆ್ಯಂಡ್ ಥ್ರೆಸರ್, ಹಾರ್ವೆಸ್ಟರ್ ಆ್ಯಂಡ್ ಮೋಟರ್. ಅಂದ್ರೆ ನೇಗಿಲು ಮತ್ತು ಹಾರ್ವೆಸ್ಟರ್, ಯಾಂತ್ರಿಕ ಕೂರಿಗೆ ಮತ್ತು ಒಕ್ಕಣೆ ಯಂತ್ರ, ಹಾರ್ವೆಸ್ಟರ್ ಮತ್ತು ಒಕ್ಕಣೆ ಯಂತ್ರ. ಆಮೇಲೆ ಹಾರ್ವೆಸ್ಟರ್ ಮತ್ತು ಅವುಗಳು ಅಂದರೆ ಕಂಬೈನ್ಸ್ ಯಂತ್ರ ಏನು ಕೆಲಸ ಮಾಡ್ತದೆ, ಇಷ್ಟು ಕಟಾವನ್ನು ಮಾಡ್ತದೆ ಮತ್ತು ಕೊಯ್ಲು ಮಾಡ್ತದೆ. ಕಟಾವು ಮಾಡೋದು, ಕೊಯ್ಲು ಮಾಡೋದು ಎರಡೂ ಕೂಡಿರ್ತಕ್ಕಂಥದ್ದು ಯಂತ್ರ ಯಾವುದು ಅಂದರೆ ಕಂಬೈನ್ಸ್ ಅದಕ್ಕೆ ಇರ್ತದೆ. ಅದು ಯಾವುದಂದ್ರೆ ಇಲ್ಲಿ ಹಾರ್ವೆಸ್ಟರ್ ಮತ್ತು ಒಕ್ಕಣೆ ಯಂತ್ರ ಆಗಿರ್ತದೆ. ಹಾರ್ವೆಸ್ಟರ್ ಕಟ್ ಮಾಡ್ತದೆ, ಒಕ್ಕಣೆ ಯಂತ್ರ ಅದನ್ನು ರಾಶಿ ಮಾಡ್ತದೆ. ಎರಡು ಕೂಡಿರ್ತಕ್ಕಂಥದ್ದು ಕಂಬೈನ್ಸು. ದಿ ರೀಪ್ರೊಡಕ್ಷನ್ ಪಾರ್ಟ್ ಇನ್ ದಿ ಬಯೋಫಿಲಮ್ ಪ್ಲಾಂಟ್ಸ್, ಅಂದರೆ ಬಯೋಫಿಲಮ್ ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂದಾಗ ಅದು ಕಾಂಡ, ಬೇರು, ಹೂವು, ಎಲೆದ ಹೂ ಎಲೆ ಭಾಗ. ಎಲೆಗಳಲ್ಲಿ ಸಂತಾನೋತ್ಪತ್ತಿ ಮಾಡ್ತದೆ. ಅಂದರೆ ಎಲೆಗಳು ನಾವು ಹಚ್ಚಿದಾಗ ಒಂದು ಎಲೆ ಬಯೋಫಿಲಮ್ ಸಸ್ಯ ಒಂದು ಎಲೆ ತಂದು ನೆಲಕ್ಕೆ ಹಚ್ಚಿದಾಗ, ಉಳುಮೆ ಮಾಡಿದಾಗ ಹಚ್ಚಿದಾಗ ಅದು ಸಸ್ಯ ಮೊಳಕೆ ಹೊಡೆದು ನಾಡ್ತದೆ. ಇನ್ನು ದಿ ಪ್ರೊಸೆಸ್ ಆಫ್ ಡೆವಲಪಿಂಗ್ ಟ್ಯಾಡ್ಪೋಲ್ ಇನ್ ಟು ದಿ ಅಡಲ್ಟ್ ಫ್ರಾಗ್, ಅಂದರೆ ಮೆಟಾಮಾರ್ಫಿಸಮ್, ಬಡ್ಡಿಂಗ್, ಪರಿವರ್ತನೆ, ರೆಗ್ನಿಷನ್. ಅಂದರೆ ಗೋದಮೊಟ್ಟೆಯ ಪ್ರೌಢ ಕಾಪಿಯಾಗಿರುವ ಕ್ರಿಯೆ. ಅಂದರೆ ಗೋದಮೊಟ್ಟೆದು ಪ್ರೌಢ ಕಾಪಿ ಆಗಬೇಕಾದ್ರೆ ರೂಪ ಪರಿವರ್ತನೆ ಮಾಡ್ಕೊತದೆ. ಅಂದರೆ ಒಂದು ಕಾಪಿಯದ ರೂಪ ಪರಿವರ್ತನೆ ಮಾಡಿಕೊಂಡು ಅದೇನು ಮಾಡ್ತದೆ, ಬದಲಾವಣೆ. ಅದಕ್ಕೆ ಇಲ್ಲಿ ಆನ್ಸರ್ ಇದೆ ರೂಪ ಪರಿವರ್ತನೆ ಆಗ್ತದೆ. ಇನ್ನು ಲಾಸ್ಟ್ ಕ್ವಶನ್ನು, ಸೈನ್ಸ್ಗೆ ಸಂಬಂಧಿಸಿದಂಥ ಲಾಸ್ಟ್ ಕ್ವಶನ್ನು: ಇನ್ ದಿ ಗಿವನ್ ಡೈಗ್ರಾಮ್ ಆಫ್ ದಿ ಫಿಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್ ಆಫ್ ಹ್ಯೂಮನ್ಸ್ ಆ್ಯಂಡ್ ದಿ ಪಾರ್ಟ್ ಆಫ್ ದಿ ಲೆವೆಲ್ ಆ್ಯಸ್ ದಿ ಬಿ ಆ್ಯಂಡ್ ಸಿ ಈಸ್ ಆರ್ ರೆಸ್ಪೆಕ್ಟಿವ್ಲಿ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ಕೊಟ್ಟಿದ್ದಾರೆ. ಎ ಬಿ ಸಿ ಭಾಗವನ್ನು ಗುರುತಿಸಿ ಸರಿಯಾದ ಕ್ರಮದಲ್ಲಿ ಗುರುತಿಸಿ ಅಂದರು. ಹಂಗಾಗಿ ನೋಡಿರಿ, ಸರಿಯಾದ ಕ್ರಮ ನಾವು ಗುರುತಿಸ್ಬೇಕಾರೆ ಎ ಬಿ ಸಿ ಡಿ ಎಂದರು. ಎ ಅಂದರೆ ಯಾವ ಭಾಗ, ಇದು ಎ ಭಾಗ ಇರ್ತಕ್ಕಂಥದ್ದು ಯಾವುದು ಅಂದರೆ ಅದು ಓವರಿನೋ ಯುಟೇಸು ನೋಡಿದಾಗ ಯಾವಾಗಲೂ ಇದು ಯುಟೇಸಸ್ ಇರ್ತದೆ, ಅಡಕ್ಟ್ ಇರ್ತದೆ ಅಂದಾಗ ಎ ಭಾಗ ಯಾವಾಗಲೂ ಯುರೇಟಸ್ ಇರ್ತದೆ. ಯುರೇಟಸ್ ಇದೆ ರೈಟ್ ಆನ್ಸರ್. ಅದಕ್ಕೆ ಈ ರೈಟ್ ಆನ್ಸರ್ ನೋಡಿದಾಗ ನೋಡಿರಿ, ಡಿ ಏನದು ಲಾಸ್ಟ್ ಇದೇ ಆಪ್ಷನ್ನು. ಇದೇನು ಅಂದಾಗ ಅದು ಅಂಡಾಶಯ ಕರೆಕ್ಟ್ ಅದ. ಅದಕ್ಕೆ ಇಲ್ಲಿ ಆಪ್ಷನ್ ನೋಡಿದಾಗ ಎ ಯಾವಾಗಲೂ ಇದೇನಂದ್ರೆ ಅಂಡಾಶಯ, ಇದು ಓರಿ. ಆಮೇಲೆ ಬಿ ಏನಿದು ಅಡಕ್ಟ್ ಅಂದರೆ ಅಂಡನಾಳ. ಆಮೇಲೆ ಸಿ ಏನಂದ್ರೆ ಗರ್ಭಾಶಯ. ಅದಕ್ಕೆ ರೈಟ್ ಆನ್ಸರ್ ಇಸ್ ಡಿ ಇಸ್ ಎ ರೈಟ್ ಆನ್ಸರ್ ಆಗಿರ್ತದೆ. ಇಷ್ಟು ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂಥ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಮತ್ತು ಫಿಸಿಕ್ಸ್, ಬಯಾಲಜಿ